श्रीनिवासेति श्रेष्ठतया पात्रं पितः कौशिकोऽनन्तरं कार्यशिरं विजेतां भुवि यस्तात्मीयफलं वरप्रदगुरो वैराग्यभाग्यो रथो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षिणैति त्वैगागमान्तम् आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारिकृपात्यचिह्नं श्री श्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपा श्रीं मृगेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतं यस्य सारस्वतस्रोतोकुलामोदवासितं दीनां विश्रमायालं छठारिं तमुपास्महे वन्दे वैकुण्ठसेनान्यं देवं सूत्रवती सकं यद्वयत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यतिपरिपुडो यद्गीतानामदर्शयदं च सा निगमपरिषन्नेदीयांसं निरामयमाशयं जननपदवीयातायातश्रमापहरां धियं जनेतु समे देव श्रीमान् धनञ्जयसारथिः सन्तः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् ವಿಶ್ವರೂಪಾಧ್ಯಾಯದಲ್ಲಿ ಈಗ ಪರಮಾತ್ಮನು ಅರ್ಜುನನ ಪ್ರಾರ್ಥನೆಯಂತೆ ವಿಶ್ವರೂಪವನ್ನು ನಿನಗೆ ತೋರಿಸ್ತೇನೆ ಅಂತೆಲ್ಲ ಹೇಳಿ ಆ ಒಂದು ವಿಶ್ವರೂಪವನ್ನು ನೋಡಬೇಕಾದ್ರೆ ಅದಕ್ಕೆ ಒಂದು ವಿಶೇಷವಾದ ಶಕ್ತಿ ಇರಬೇಕು. ಎಲ್ಲರಿಗೂ ನಮಗೆ ನೋಡೋಕ್ಕೆ ಸಾಧ್ಯವಿಲ್ಲ. ಆ ಒಂದು ದೃಷ್ಟಿಯನ್ನು ನಿನಗೆ ಕೊಡ್ತೇನೆ, ದಿವ್ಯವಾದ ಚಕ್ಷುಸ್ಸನ್ನು ಕೊಡುತ್ತೇನೆ. ಈ ಮಾಂಸ ಚಕ್ಷುಸ್ಸಿಂದ ನೋಡೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಪರಮಾತ್ಮನ ಒಂದು ಅನುಗ್ರಹವನ್ನು ಇಲ್ಲಿ ತನ್ನನ್ನು ಕೊಡೋದಲ್ಲದೆ ತನ್ನನ್ನು ಅನುಭವಿಸುವ ಶಕ್ತಿಯನ್ನು ಪರಮಾತ್ಮ ಕೊಡ್ತದೆ. ಶ್ರುತಿಯು ಕೂಡ ಅದನ್ನು ಹೇಳುತ್ತೆ. ಶ್ರುತಿಯಲ್ಲಿ ಯಾ ಆತ್ಮದಾ ಬಲದಾಯಸ್ಯ ವಿಶ್ವ ಉಪಾಸತೆ ಪ್ರಶಿಶಂಗ್ಯಸ್ಯ ದೇವಾಃ. ಯಹ ಆತ್ಮದ ಬಲದ, ಎರಡು ಶಬ್ದಗಳಲ್ಲಿ. ಆತ್ಮದ ತನ್ನನ್ನು ಕೊಡ್ತಾನೆ, ಆತ್ಮಾನಂ ದದಾತಿ. ಬಲದ ಬಲಂಚ ದದಾತಿ, ಬಲವನ್ನು ಕೊಡ್ತಾನೆ, ಅವನ್ನ ಅನುಭವಿಸೋದಕ್ಕೆ ಬೇಕಾದ ಶಕ್ತಿಯನ್ನು ಕೊಡ್ತಾನೆ. ತನ್ನನ್ನು ಕೊಡೋದಲ್ಲದೆ ತನ್ನನ್ನು ಅನುಭವಿಸೋಕ್ಕೆ ಬೇಕಾದ ಶಕ್ತಿಯನ್ನು ಪರಮಾತ್ಮನೇ ಕೊಡ್ತಾನೆ ಅಂತ ಶ್ರುತಿ ಹೇಳೋ ಹಾಗೆ ನತು ಮಾಂ ಶಕ್ಷ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿತೆ ಚಕ್ಷು ವಶಮೇ ಯೋಗಮೈಶ್ವರಂ. ದಿವ್ಯವಾದ ಒಂದು ಚಕ್ಷುಸ್ಸನ್ನು ಕೊಡ್ತೇನೆ. ನಿನಗೆ ಇರುವ ಈ ಮಾಂಸ ಚಕ್ಷುಸ್ಸು ನಿಯತವಾದ ಪರಿಮಿತವಾದ ವಸ್ತುಗಳನ್ನು ಮಾತ್ರವೇ ಗ್ರಹಿಸೋಕ್ಕೆ ಸಾಧ್ಯ. ಆದ್ದರಿಂದ ಈ ಪ್ರಾಕೃತವಾದ ಚಕ್ಷುಸ್ಸಿಂದ ನನ್ನನ್ನು ನೋಡೋಕ್ಕೆ ಸಾಧ್ಯವಾಗಲಿಲ್ಲ. ಸಕಲೇತರ ವಿಸಜಾತೀಯನಾದ ಪರಿಮೇಯನಾದ ನನ್ನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಅಪ್ರಾಕೃತವಾದ ನನ್ನನ್ನು ದರ್ಶನ ಮಾಡುವುದಕ್ಕೆ ಬೇಕಾದ ಸಾಧನ ಯಾವುದೋ ಅಂತಹ ಚಕ್ಷುಸ್ಸನ್ನು ನಿನಗೆ ನಾನು ಅನುಗ್ರಹಿಸ್ತೇನೆ. ಆಗ ನನ್ನ ಈ ಅಸಾಧಾರಣವಾದ ಯೋಗವನ್ನು ನೋಡು. ಅಸಾಧಾರಣವಾದ ಯೋಗಂ, ಬರೀ ಇಲ್ಲಿ ಯೋಗಂ ಐಶ್ವರಂ ಒಂದೇ ಯೋಗ, ಐಶ್ವರಂ ಯೋಗಂ ಅಂತ ಮಾತ್ರ ಹೇಳಿರೋದಕ್ಕೆ ಎರಡೂ ಯೋಗಗಳು ಹಿಂದೆ ಹೇಳಿದ ಹಾಗೆ ವಿಭೂತಿ ಮತ್ತು ಗುಣ ಎರಡೂ ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಅದನ್ನು ಮಮ ಅನಂತ ಜ್ಞಾನಾದಿ ಯೋಗಂ
ಅನಂತ ವಿಭೂತಿ ಯೋಗಂಚ. ಗುಣಗಳ ಯೋಗವನ್ನು, ಅನಂತ ಜ್ಞಾನ ಮೊದಲಾದ ಗುಣಗಳ ಯೋಗ, ಅನಂತವಾದ ವಿಭೂತಿ ಯೋಗವು, ಎಲ್ಲವನ್ನು ಹೇಗೆ ನಾನು ನಿಯಮನ ಮಾಡ್ತೇನೆ, ಎರಡನ್ನು ಕೂಡ ನೀನು ಕಾಣುವುದಕ್ಕೆ ಸಾಧ್ಯ ಅಂತ. ಇಲ್ಲಿ ಗುಣಗಳು ಕೂಡ ದಿವ್ಯವಾದ ಚಕ್ಷುಸ್ಸಿನಿಂದ ಅವನ ಗುಣವನ್ನು ಕೂಡ ಅನುಭವಿಸಕ್ಕೆ ಸಾಧ್ಯ ಅನ್ನೋದು ತಿಳಿಯುತ್ತೆ. ಇಲ್ಲಿ ಸಾಮಾನ್ಯವಾಗಿ ಗುಣಗಳನ್ನು ಹೇಗೆ ನೋಡೋದು ಅಂದರೆ, ಅವನ ದಿವ್ಯವಾದ ಅಪ್ರಾಕೃತವಾದ ಚಕ್ಷುಸ್ಸಿನಿಂದ ನೀ ಅದನ್ನು ಕೂಡ ಅನುಭವಿಸೋ ಹಾಗೆ ನಿನಗೆ ಶಕ್ತಿಯನ್ನು ನಾನು ಕೊಡ್ತೇನೆ ಅಂತ ಪರಮಾತ್ಮನು. ನತು ಮಾಂ ಶಕ್ಯಸೇ ಇತ್ಯತ್ರ ತು ಶಬ್ದ ದ್ಯೋತಿತಂ ಅಶಕ್ತಿ ಹೇತುಂ ನತು ಮಾಂ ಶಕ್ಯಸೆ. ತು ಅನ್ನುವ ಶಬ್ದವು ಆದರೆ ನೀನು ಈ ಚಕ್ಷುಸ್ಸಿಂದ ನೋಡೋಕ್ಕೆ ಸಾಧ್ಯವಿಲ್ಲ ನನ್ನನ್ನು ಅಂತ ಹೇಳಿ ನಾನು ನಿನಗೆ ದಿವ್ಯವಾದ ಚಕ್ಷುಸ್ಸು ಕೊಡ್ತೇನೆ. ಅನೇನೈವ, ಯಾಕೆ ಅಂದರೆ ಅದು ನಿಯತವಾದ ಪರಿಮಿತವಾದ ವಸ್ತುಗಳನ್ನು ಮಾತ್ರವೇ ಚಕ್ಷುಸ್ಸು ಏನಿದ್ರೂ ರೂಪವನ್ನು ಗ್ರಹಿಸುತ್ತೆ. ಎಷ್ಟು ದೂರ ಸಾಧ್ಯವೋ ಅಷ್ಟು ಮಾತ್ರವೇ ಅದು ಪರಿಮಿತವಾದ ಶಕ್ತಿ ಅದಕ್ಕೆ. ಆದ್ದರಿಂದ ದಿವ್ಯ ಪ್ರತಿಪಕ್ಷತ್ವಾತಿ ಪ್ರಕೃತಿ ಪ್ರಾಕೃತೇನ, ದಿವ್ಯಕ್ಕೆ ಇದು ಅಪೋಸಿಟ್, ವಿರುದ್ಧವಾದದ್ದು. ದಿವ್ಯವಾದದ್ದು ಅಂದರೆ ಅಪ್ರಾಕೃತವಾದದ್ದು, ಇದು ಪ್ರಾಕೃತವಾದ ಚಕ್ಷುಸ್ಸು. ಪ್ರಾಕೃತೇನ ಸ್ವಚಕ್ಷುಷ, ಅಂತಹ ಒಂದು ಇದರಿಂದ ನನ್ನ ಅಸಾಧಾರಣವಾದ ರೂಪವನ್ನು ನೋಡಕ್ಕೆ ಸಾಧ್ಯವಿಲ್ಲ. ಮಾಮಿತಿ ಅನೇನ ಹತ್ರ ವಿಗ್ರಹಾದಿ ವಿಶಿಷ್ಟತ್ವಂ ವಿವಕ್ಷಿತಂ. ನನ್ನನ್ನು ಹೇಳಿದ್ರೆ ದಿವ್ಯಮಗಳ ವಿಗ್ರಹಯುಕ್ತನಾದ ನನ್ನನ್ನು ನೋಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದಿವ್ಯ ಶಬ್ದವು ಇಲ್ಲಿ ಅಪ್ರಾಕೃತಂ ಅಂತ ಅರ್ಥ. ಇಲ್ಲಿ ದ್ಯುಲೋಕದಲ್ಲಿ ಇರುವುದು ಅಂತ ಅರ್ಥವಲ್ಲ, ಅಪ್ರಾಕೃತವಾದದ್ದು ಅನ್ನುವ ಅರ್ಥವನ್ನು ಇಲ್ಲಿ ತಿಳಿಯಬೇಕು. ಮದ್ದರ್ಶನ ಸಾಧನಂ ಇತಿ ಅಪ್ರಾಕೃತತ್ವ ಫಲಿತೋಕ್ತಿ. ನನ್ನನ್ನು ನೋಡುವುದಕ್ಕೆ ಸಾಧನವಾದಂತಹ ಚಕ್ಷುಸ್ಸು, ಆದ್ದರಿಂದ ಇದು ದಿವ್ಯವಾದ ಚಕ್ಷುಸ್ಸು ಅಂದರೆ ಅಪ್ರಾಕೃತವಾದದ್ದು ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಅರ್ಥ ತಿಳಿಯುತ್ತೆ. ಐಶ್ವರ ಪದಾಭಿಪ್ರೇತಂ ಮತ್ತು ಅಸಾಧಾರಣಂ, ನನಗೆ ಅಸಾಧಾರಣವಾದಂತಹ ಗುಣಗಳನ್ನು, ನನ್ನ ವಿಭೂತಿಯನ್ನು ಎರಡನ್ನೂ ಕೂಡ ನೀನು ನೋಡಬಹುದು. ಪ್ರಕರಣಾದಿ ಫಲಿತಂ ಐಶ್ವರ ಪದ ಅನುಗೃಹೀತಂಚ. ಐಶ್ವರ ಅಂದರೆ ಈಶ್ವರತ್ವ ಪ್ರಯುಕ್ತವಾದದ್ದು. ಅದರಲ್ಲಿ ಪ್ರಕರಣದಲ್ಲಿ ಹೇಳುವುದ ವಿಭೂತಿಂಚ ಯೋಗಂಚ ಅಂತ ಎರಡು ಶಬ್ದಗಳನ್ನು ಹಿಂದೆ ಹೇಳಿದಾಗ, ನಿನ್ನ ವಿಭೂತಿಯನ್ನು ಯೋಗವನ್ನು ನೋಡಬೇಕು. ವಿಭೂತಿ ಅಂದರೆ ನಿಯಾಮ್ಯವಾದ ಎಲ್ಲ ವಿಷಯಗಳು. ಯೋಗಂ ಅಂತ ಹೇಳಿದಾಗ ಗುಣಯೋಗಂ ಅಂತ ಅರ್ಥ ಮಾಡಿದ್ರು, ಕಲ್ಯಾಣ ಗುಣಗಳ ಯೋಗವನ್ನು. ಅದೆರಡನ್ನು ಕೂಡ ನಾನು ನಿನಗೆ ತೋರಿಸ್ತೇನೆ ಈಗ ಅಂತ ಯೋಗ ಶಬ್ದದ ಅರ್ಥವನ್ನು ಅನಂತ ಅಂತ ಇಲ್ಲಿ ಮಾಂ ಅನಂತ ಜ್ಞಾನಾದಿ ಯೋಗಂ ಅನಂತ ವಿಭೂತಿ ಯೋಗಂಚ ಅಂತ ಹೇಳಿ ಎರಡೂ ಕೂಡ ನಿಯಮನ ಶಕ್ತಿ ಈಶ್ವರತ್ವ. ಈಶ್ವರತ್ವ ಅಂದರೆ ಎಲ್ಲವನ್ನು ನಿಯಮನಿಸುವುದು. ತದನುಬಂಧಿ ಚ ಯೋಗ ತದುಚಿತ ಗುಣ ವಿಭೂತಿ ಯೋಗ ಏವ. ಅದನ್ನು ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಅದರಿಂದ ಇಲ್ಲಿ ಈಶ್ವರ ಪ್ರಯುಕ್ತವಾದದ್ದು ಅಂತ ಹೇಳಿದ್ರೆ ನಿಯಮನ ಶಕ್ತಿಯೇ ಈಶ್ವರ ಪ್ರಯುಕ್ತವಾದದ್ದು. ಆ ನಿಯಮನಕ್ಕೆ ಬೇಕಾದಂತಹ ಗುಣಗಳ ಯೋಗವು ಅದು ಕೂಡ ಅದರಿಂದಲೇ ತಿಳಿಯಲ್ಪಡುತ್ತೆ. ಅನುಬಂಧಿ ಅಂದರೆ ಅದು ಸೇರಿ ಬರೋದು. ಯೋಗ, ಅದಕ್ಕೆ ಸೇರಿ ಬಂದ ಯೋಗ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಉಚಿತವಾದ ಗುಣ ವಿಭೂತಿ ಯೋಗ. ಆದ್ದರಿಂದ ಇಲ್ಲಿ ಚಕ್ಷುಷಃ ದಿವ್ಯತ್ವಾತ್ ಜ್ಞಾನಾದಿ ಗುಣದರ್ಶನಂ. ಇಲ್ಲಿ ಸ್ವಾಮಿ ದೇಶಿಕನ್ ಇದು ವಿಶೇಷವಾದ ವಿಷಯವನ್ನು ಹೇಳ್ತಾರೆ. ಚಕ್ಷುಸ್ಸು ದಿವ್ಯವಾದ್ದರಿಂದ ಅಪ್ರಾಕೃತವಾದ್ದರಿಂದ ಜ್ಞಾನ ಮೊದಲಾದ ಗುಣಗಳನ್ನು ಕೂಡ ದರ್ಶನ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅಪ್ರಾಕೃತವಾದ ಚಕ್ಷುಸ್ಸಿನಿಂದ ಅದನ್ನು ತಿಳಿಯಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅನಂತ ವೀರ್ಯತ್ವಾದಿ ವಿಶಿಷ್ಟ ವಿಶೇಷಣ ಪಶ್ಯಾಮೀತಿ ವಕ್ಷ್ಯತಿ. ಮುಂದೆ ಹೇಳ್ತಾನವನು ಅನಂತ ವೀರ್ಯ ಮೊದಲಾದೆಲ್ಲ ಹೇಳಲು ಬರುತ್ತೆ. ಅವುಗಳಿಂದ ವಿಶಿಷ್ಟವಾದಂತಹ ನಿನ್ನನ್ನು ನೋಡ್ತೇನೆ ಅಂತ ಹೇಳಿ ಅರ್ಜುನನ ಸ್ತೋತ್ರ ಮಾಡುವಾಗ ವೀರ್ಯ ಮೊದಲಾದ ಗುಣಗಳು ಹೇಳಲ್ಪಟ್ಟಿದೆ. ಗುಣವಿಶಿಷ್ಟನಾದ ನಿನ್ನನ್ನು ನಾನು ನೋಡ್ತಾ ಇದ್ದೇನೆ ಅಂತ ಹೇಳಿ ಅರ್ಜುನನು ಹೇಳೋದ್ರಿಂದ ಇಲ್ಲಿ ಅಪ್ರಾಕೃತವಾದ ಚಕ್ಷುಸ್ಸಿನಿಂದ ಗುಣಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ. ಅಂತಹ ನನ್ನ ಅಸಾಧಾರಣವಾದ ನಿನಗೆ ಗುಣಗಳನ್ನು ಮತ್ತು ವಿಭೂತಿ ಯೋಗವನ್ನು ನಾನು ನಿನಗೆ ತೋರಿಸ್ತೇನೆ. ಅದಕ್ಕೆ ಬೇಕಾದ ಸಾಧನವಾದ ಅಪ್ರಾಕೃತವಾದ ಚಕ್ಷುಸ್ಸನ್ನು ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳಿ ಪರಮಾತ್ಮನು ಹೇಳಿದಾಗ, ಆಗ ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾನೆ ಆಶ್ಚರ್ಯವಾಗಿ, ಏವ ಮುಕ್ತ್ವಾದ ತೋರಾಜನ್ ಮಹಾಯೋಗೇಶ್ವರೋ ಹರಿಹಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯನು ಉದ್ಧಾರ ಮಾಡ್ತಾನೆ ಅದ್ಭುತವಾಗಿ. ಧೃತರಾಷ್ಟ್ರನಿಗೆ ಹೇಳುವಾಗ, ಈ ರೀತಿ ಹೇಳಿ ಮಹಾರಾಜನೇ, ಮಹಾಯೋಗೇಶ್ವರನಾದ ಹರಿ
ಅವನು ದರ್ಶಯಾಮಾಸ ಪಾರ್ಥ, ತನ್ನ ಒಂದು ಅದ್ಭುತವಾದ ರೂಪವನ್ನು, ಪರಮಂ ರೂಪಂ ಐಶ್ವರಂ ದರ್ಶಯಾಮಾಸ, ಪಾರ್ಥನಿಗೆ ತೋರಿಸಕ್ಕೆ ಆರಂಭಿಸಿದ ಅವನು. ಏವಮುಕ್ತ್ವಾ ಸಾರಥ್ಯೇ ಅವಸ್ಥಿತಃ, ಏವಮುಕ್ತ್ವಾ ತತಃ ರಾಜನ್, ಮಹಾಯೋಗೇಶ್ವರ ಹರಿಹಿ, ಸಾರಥಿಯಾಗಿ ಇರುವಂತಹವನು, ಮಹಾಯೋಗೇಶ್ವರನಾದವನು. ಆದರೆ ಅವನು ಸಾರಥಿಯಾಗಿದ್ದಾನೆ ಅರ್ಜುನನಿಗೆ. ಅವನು ಪಾರ್ಥ ಮಾತುಲಜಃ, ಪಾರ್ಥನ ಸೋದರ ಮಾವನ ಮಗ ಕೃಷ್ಣನು. ಮಾತುಲ ಅಂದ್ರೆ ಸೋದರ ಮಾವ, ಪಾರ್ಥನ ಸೋದರ ಮಾವನ, ಅವರ ತಾಯಿಯ ಅಣ್ಣನಾದ ಅವನ ಮಗ ವಸುದೇವನ ಮಗನಾದ ಕೃಷ್ಣನು. ಅವನು ಮಹಾಯೋಗೇಶ್ವರೋ ಹರಿಹಿ, ಮಹಾಯೋಗೇಶ್ವರ ಅಂದರೆ ಮಹಾಶ್ಚರ್ಯ ಯೋಗಾನಾಂ ಈಶ್ವರ, ಅತ್ಯಂತ ಆಶ್ಚರ್ಯವಾದ ಯೋಗಗಳಿಗೆಲ್ಲ ಈಶ್ವರನಾದವನು. ಪರಬ್ರಹ್ಮಭೂತಃ ನಾರಾಯಣ, ಪರಮಂ ಐಶ್ವರಂ ಅಸಾಧಾರಣಂ ರೂಪಂ, ಪರಮಂ ಐಶ್ವರಂ ಅಂದರೆ ತನಗೇ ಅಸಾಧಾರಣವಾದ ರೂಪವನ್ನು ಪಾರ್ಥಾಯ ಪಿತೃಶ್ವಸು ಪೃಥಾಯ ಪುತ್ರಾಯ, ಪಿತೃಶ್ವಸು ತನ್ನ ತಂದೆಯ ತಂಗಿಯಾದ ಪೃಥಾ ಅವಳಿಗೆ, ಕುಂತಿ ಅವಳಿಗೆ, ಅವಳ ಮಗನಾದ ಅರ್ಜುನನಿಗೆ. ಪಿತೃಶ್ವಸು ಪೃಥಾಯ ಪುತ್ರಾಯ, ಸ್ವಸ ಅಂದರೆ ಮಗಳು, ಪಿತೃಶ್ವಸ ಶ್ವಸು, ಪಿತೃಶ್ವಸು ಅಂದರೆ ತಂದೆಯ ತಂಗಿ, ಸ್ವಸ ಅಂದರೆ ಸಿಸ್ಟರ್, ತಂಗಿ, ಅಕ್ಕ ತಂಗಿಯರು. ಅದರಲ್ಲಿ ತಂಗಿಯಾದ ಪೃಥಾ ಅಂತಲೇ ಹೆಸರು ಕುಂತಿಗೆ. ಕುಂತಿಯ ಪುತ್ರನಾದ ಅರ್ಜುನನಿಗೆ ದರ್ಶಯಾಮಾಸ, ಅವನಿಗೆ ತೋರಿಸಕ್ಕೆ ಆರಂಭಿಸಿದ. ತದ್ವಿವಿಧ ವಿಚಿತ್ರ ನಿಖಿಲ ಜಗದಾಶ್ರಯಂ ವಿಶ್ವಸ್ಯ ಪ್ರಶಾಸಿತೃತ ಚ ರೂಪಂ. ಎಂತಹ ರೂಪ ಅಂತ ಹೇಳಿದ್ರೆ, ವಿವಿಧವಾದ ವಿಚಿತ್ರಗಳಿರುವಂತಹ ಈ ಸಕಲ ಜಗತ್ತು ಹೇಗೆ ಅವನಲ್ಲಿ ಆಶ್ರಯವಾಗಿದೆ, ಅಂತಹ ವಿಶ್ವವನ್ನೆಲ್ಲ ತನ್ನಲ್ಲಿ ಆಶ್ರಿತವಾಗಿ ತನ್ನ ನಿಯಮನದಲ್ಲಿದ್ದು ತನ್ನ ಪ್ರಶಾಸನದಲ್ಲಿ ಇರುವಂತಹ, ಎಲ್ಲಕ್ಕೂ ಆಶ್ರಯನಾಗಿ ಪ್ರಶಾಸನೆ ಮಾಡುವಂತಹ ತನ್ನ ರೂಪವನ್ನು ಅವನು ತೋರಿಸಿದನು ಪರಮಾತ್ಮನು ಅಂತ ಹೇಳಿ ಧೃತರಾಷ್ಟ್ರನಿಗೆ ಸಂಜಯನು ತಿಳಿಸ್ತಾನೆ. ಮಹಾಯೋಗೇಶ್ವರನಾದ ಹರಿಯು ಅವನು ತನ್ನ ಅತ್ತೆಯ ಮಗ ಇವನು, ಅವನಿಗೆ ತೋರಿಸಿದ ಅಂತ ಹೇಳಿಬಿಟ್ಟು ಆ ರೂಪವನ್ನು ತೋರಿಸನು ಕೃಷ್ಣನು ಅಂತ ಹೇಳಿ ಆ ಬಾಂಧವ್ಯವನ್ನು ಕೂಡ ಇಲ್ಲಿ ಹೇಳ್ತಾನೆ. ಮಹಾಯೋಗೇಶ್ವರ ಹರಿಹಿ ಇತ್ಯನಯೋ ತಿರಸ್ಕಾರಕಂ ಪೂರ್ವ ಪ್ರತಿಪನ್ನಂ ರೂಪ ಸಾರಥ್ಯೇ ಅವಸ್ಥಿತ ಪಾರ್ಥ ಮಾತುಲಜಃ ಅಂತ ಹೇಳಿ ಹಿಂದೆ ತಿಳಿದಂತಹ ಸ್ವಾಮಿ ದೇಶಿಕನಲ್ಲಿ ಬಹಳ ಸ್ವಾರಸ್ಯವನ್ನು ತಿಳಿಸ್ತಾರೆ. ಇಲ್ಲಿ ಸಂಜಯನು ಹೇಳಿದಾಗ ಮಹಾಯೋಗೇಶ್ವರ ಹರಿಹಿ, ಇದಕ್ಕೆ ಮೊದಲು ಹೇಗೆ ತಿಳಿದು ಬಂದ ಅಂದರೆ ಸಾರಥಿಯಾಗಿದ್ದವನು, ಹಾಗೆಯೇ ಅವನು ಸೋದರ ಮಾವನ ಮಗ ಆಗಿದ್ದ, ಅರ್ಜುನನಿಗೆ ಸೋದರ ಮಾವನ ಮಗನಾಗಿದ್ದ, ಸಾರಥಿಯಾಗಿದ್ದ ಕೃಷ್ಣ. ಅವನು ಯಾರು ಅಂದರೆ ಮಹಾಯೋಗೇಶ್ವರ ಹರಿಹಿ. ಹರಿಹಿ ಅನ್ನೋದ್ರಿಂದ ಇಲ್ಲಿ ಪರಬ್ರಹ್ಮಭೂತ ನಾರಾಯಣ ಇದೆಲ್ಲ ಭಾಷಿಗಾರರು ತಿಳಿಸ್ತಾರೆ. ಅದಕ್ಕಿಂತ ಮೊದಲು ಇದ್ದ ರೂಪ ಪೂರ್ವ ಪ್ರತಿಪನ್ನಂ ರೂಪಂ. ಹರಿಹಿ ಅಂತ ಹೇಳುವಾಗ ಮಹಾಯೋಗೇಶ್ವರ ಹರಿ, ಈ ಎರಡು ಶಬ್ದಗಳಿಗೆ ಮೊದಲು, ಇದನ್ನು ಹೇಳಕ್ಕೆ ಮೊದಲು ಹೇಗೆ ತಿಳಿದು ಬಂದ ಕೃಷ್ಣ ಅಂತ ಹೇಳಿದ್ರೆ ಸಾರಥಿಯಾಗಿಯೂ ಇವನ ಸೋದರ ಮಾವನ ಮಗನಾಗಿಯೂ ತಿಳಿದು ಬರ್ತಾ ಇದ್ದ. ಆ ಎರಡು ಶಬ್ದಗಳನ್ನು ಸಾರಥ್ಯೇ ಅವಸ್ಥಿತ ಪಾರ್ಥ ಮಾತುಲಜಃ, ಮೊದಲು ಹೀಗಿದ್ದ, ಒಂದು ಕ್ಷಣದಲ್ಲಿ ಮಹಾಯೋಗೇಶ್ವರ ಹರಿಹಿ ಆಗಿಬಿಟ್ಟ ಅವನು. ಆ ರೀತಿ ಏತೇನ ದಿವ್ಯ ರೂಪ ಪ್ರಕಾಶನ ಹೇತುಭೂತ ವಾತ್ಸಲ್ಯ ಸೂಚನಂಚ, ವಾತ್ಸಲ್ಯವು ತಿಳಿದು ಬರುತ್ತೆ. ಆ ಬಾಂಧವ್ಯದಿಂದ ದಿವ್ಯವಾದ ರೂಪವನ್ನು ಪ್ರಕಾಶನ ತೋರಿಸೋದಕ್ಕೆ ಕಾರಣವಾದದ್ದು ಯಾವುದು ಅಂದರೆ ಇವನಲ್ಲಿದ್ದ ವಾತ್ಸಲ್ಯವು. ಮಹತ್ವೇನ ವಿಶೇಷಣಾತ್ ಆಶ್ಚರ್ಯತ್ವಂ, ಮಹತ್ತಾದ ಆಶ್ಚರ್ಯ. ಮಹಚ್ಛಬ್ದಸ್ಯ ಯೋಗೇಶ್ವರ ವಿಶೇಷಣತ್ವಾದಪಿ ಯೋಗ ವಿಶೇಷಣತ್ವಂ ಅತ್ರ ಉಚಿತಂ ಇತಿ ಮಹಾಶ್ಚರ್ಯ ಯೋಗಾನಾಂ. ಮಹಾಯೋಗೇಶ್ವರ ಅಂತ ಹೇಳಿದಾಗ ಯೋಗೇಶ್ವರನಿಗೆ ಮಹತ್ವ ಅನ್ನೋದು ವಿಶೇಷಣವಲ್ಲ. ಭಾಷಿಕಾರರು ಹೇಳುವಾಗ ಯೋಗಗಳಿಗೆ ಮಹತ್ವವನ್ನು ವಿಶೇಷವಾಗಿ ಹೇಳ್ತಾರೆ. ಮಹಾಶ್ಚರ್ಯ ಯೋಗಾನಾಂ ಅಂತ ಹೇಳಿ ಯೋಗೇಶ್ವರನಿಗೆ ಮಹತ್ವ ಅಂತ ಹೇಳಲಿಲ್ಲ. ಅದರಿಂದ ಯೋಗೇಶ್ವರ ವಿಶೇಷಣತ್ವಾತ್ ಅಪಿ, ಯೋಗೇಶ್ವರನಿಗೆ
ಮಹಾಯೋಗೇಶ್ವರ ಅಂತ ಹೇಳಿದ್ರೆ ಮಹತ್ತಾದ ಯೋಗೇಶ್ವರ ಅಂತ ಅರ್ಥ ಮಾಡಲಿಲ್ಲ, ಮಹತ್ತಾದ ಯೋಗಗಳಿಗೆ ಈಶ್ವರನಾದವನು ಅಂತ ಅರ್ಥ ಮಾಡುದು. ಆಶ್ಚರ್ಯವಾದ ಯೋಗಗಳಿಗೆ. ಅನ್ಯೇಷೋಪಿ ಆಶ್ಚರ್ಯ ಯೋಗಸ್ಯ ತದಧೀನತ್ವಂ ಈಶ್ವರ ಶಬ್ದೇನ ವಿವಕ್ಷಿತಂ. ಆದ್ದರಿಂದ ಎಲ್ಲರಲ್ಲಿಯೂ ಮಿತ್ತವರಲ್ಲಿಯೂ ಕೆಲವರಲ್ಲಿ ಆಶ್ಚರ್ಯವಾದ ಯೋಗಗಳು ಇದ್ದರೆ ಅದಕ್ಕೆ ಅವನಿಗೆ ಅಧೀನವಾಗಿದೆ ಅನ್ನೋದು ಈಶ್ವರ ಅನ್ನುವ ಶಬ್ದವು ತಿಳಿಸುತ್ತೆ. ಎಲ್ಲವೂ ಅವನ ಈಶಿತವ್ಯವೇ, ಅವನೇ ಎಲ್ಲವನ್ನು ನಿಯಮನ ಮಾಡುವವನು ಅನ್ನೋದು ಆ ಈಶ್ವರ ಶಬ್ದದಿಂದ. ಯೋಗೇಶ್ವರೋ ಹರಿರಿತಿ ಪದದ್ವಯ ಅಭಿಪ್ರೇತಂ ಸಾಮಾನ್ಯ ವಿಶೇಷವಾಕ್ಯಾತಂ ದರ್ಶಯತಿ ಪರಬ್ರಹ್ಮಭೂತಃ ನಾರಾಯಣ ಇತಿ. ಇದು ಸಾಮಾನ್ಯ ವಿಶೇಷ ನ್ಯಾಯ ಅಂತ ಹೇಳಿ. ಸಾಮಾನ್ಯ ವಿಶೇಷ ನ್ಯಾಯ ಅಂದರೆ ಸಾಮಾನ್ಯವಾದ ಶಬ್ದಗಳು ವಿಶೇಷವಾದ ಶಬ್ದಗಳಲ್ಲಿ ಪರ್ಯವಸಾನವಾಗುತ್ತೆ, ವಿಶೇಷವಾದ ಪದಾರ್ಥಗಳಲ್ಲಿ ವಿಶಿಷ್ಟವಾದ ಪರ್ಯವಸಾನವಾಗುತ್ತೆ. ಅದು ಸಾಮಾನ್ಯ ವಿಶೇಷ ನ್ಯಾಯ. ಮಹಾಯೋಗೇಶ್ವರ ಅಂದರೆ ಆಶ್ಚರ್ಯವಾದ ಯೋಗಗಳನ್ನೆಲ್ಲ ಉಳ್ಳವನು ಅಂತ ಹೇಳ್ಬೋದು, ನಿಯಮನ ಮಾಡುವವನು. ಹರಿಹಿ ಇದೆರಡು ಕೂಡ ಪರಬ್ರಹ್ಮಭೂತನಾದ ನಾರಾಯಣನಲ್ಲಿ ಪರ್ಯವಸಾನ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಅದನ್ನು ತಿಳಿಸ್ತಾರೆ ವಿಶೇಷ ಶಬ್ದಗಳು. ಪಶ್ಯಮೇ ಯೋಗಮೈಶ್ವರಂ ಇದೆಲ್ಲ ಹಿಂದೆ ಹೇಳಲ್ಪಟ್ಟಿರೋದೆ. ಪಶ್ಯಮೇ ಯೋಗಮೈಶ್ವರಂ ಅಂತ ಹಿಂದೆ. ಪರಮಂ ರೂಪಮೈಶ್ವರಂ ತೆನೆಯೋಹೋ ವಿಪ್ರಕರ್ಷೇನ ಘಟನಾತೆ ಐಕಾರ್ತ್ಯಂ. ಈ ಶ್ಲೋಕದಲ್ಲಿ ಪರಮಂ ರೂಪಮೈಶ್ವರಂ ಅಂತ ಹೇಳಿ ಹಿಂದೆ ಹೇಳಿದಾಗ ಪಶ್ಯಮೇ ಯೋಗಮೈಶ್ವರ್ಯಂ ಅಂತ ಕೃಷ್ಣನು ಹೇಳಿದ. ಇದೆರಡು ಕೂಡ ಹತ್ತಿರದಲ್ಲೇ ಬರುವ, ಇಲ್ಲಿಯೇ ಹತ್ತಿರದಲ್ಲೇ ಬರೋದರಿಂದ ಒಂದೇ ಅರ್ಥವನ್ನು ತಿಳಿಸುತ್ತೆ. ಐಶ್ವರಂ ರೂಪಂ ದರ್ಶಯಾಮಾಸ ಇತ್ಯುಕ್ತೆ ಶ್ವೇತರಸ್ಯ ಕಸ್ಯಚಿತ್ ರೂಪಮಿತಿ ಧೀಹಿ ಸ್ಯಾತ್ ತದ್ವಿದಾಸಾಯ ಸ್ವ ಅಸಾಧಾರಣಂ. ಬರೀ ಐಶ್ವರಂ ರೂಪಂ ಅಂತ ಹೇಳಲಿಲ್ಲ. ಐಶ್ವರಂ ರೂಪಂ ಅಂತ ಹೇಳಿದ್ರೆ ಬೇರೆ ಯಾವುದಾದ್ರೂ ಒಂದು ತನ್ನ ನಿಯಮನದಲ್ಲಿರುವ ರೂಪವೋ ಅನ್ನುವ ಅರ್ಥವೂ ಬರಬಹುದು. ಐಶ್ವರಂ ರೂಪಂ ಅಂದರೆ ತನ್ನ ನಿಯಮನದಲ್ಲಿರುವ ಒಂದು ರೂಪವನ್ನು ತೋರಿಸ್ದ ಅಂದರೆ ತನಗಿಂತ ಬೇರೆ ಆದದ್ದು ಕೂಡ ಆಗಕ್ಕೆ ಸಾಧ್ಯ. ಹಾಗಲ್ಲದೆ ತನ್ನದೇ ಆದ ತನಗೇ ಅಸಾಧಾರಣವಾದ ಐಶ್ವರ ರೂಪ, ಅದನ್ನ ಸ್ವ ಅಸಾಧಾರಣಂ ರೂಪಂ ಭಾಷೆಗಾರರು ಅದಕ್ಕೆ ಹೇಳ್ತಾರೆ. ಪರಮೈಶ್ವರಂ ಸ್ವ ಅಸಾಧಾರಣಂ ರೂಪಂ, ತನ್ನದೇ ಆದ ತನಗೇ ಅಸಾಧಾರಣವಾದ ರೂಪವನ್ನು ತೋರಿಸಿದನು ಪಾರ್ಥನಿಗೆ. ರೂಪಶಬ್ದಸ್ಯ ಅತ್ರಾಪಿ ಸಾನುಬಂಧ ಸ್ವರೂಪ ಪರತೆಯ, ಅದರೊಡನೆ ಸೇರಿ ಬಂದ ಸ್ವರೂಪವೂ ಸೇರುತ್ತೆ ರೂಪಕ್ಕೆ. ಆದ್ದರಿಂದ ತದಭಿವ್ಯಂಜಕ ವಿಗ್ರಹ ಪರತೆಯ, ಅದನ್ನು ವಿಗ್ರಹವನ್ನು ತಿಳಿಸುತ್ತೆ ರೂಪವು. ಹಾಗೆಯೇ ಸ್ವರೂಪಾದಿ ಸಂಸ್ಥ ಅಸಾಧಾರಣಾಕಾರಂ ಮಾತ್ರ ಪರತೆಯವ ನಿರ್ವಾಹೋ ಗ್ರಾಹ್ಯ ಅಂತ ಇಲ್ಲಿ ಸ್ವರೂಪ ಮೊದಲಾದ ಎಲ್ಲ ಅಸಾಧಾರಣ ಆಕಾರಗಳು ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಬರೀ ರೂಪವಲ್ಲ, ಸ್ವರೂಪವೂ ಅಲ್ಲ, ಸ್ವರೂಪ ರೂಪ ಎಲ್ಲ ಸೇರಿದ ಸಕಲವಾದ ಅಸಾಧಾರಣವಾದ ಅವನ ಆಕಾರಗಳು ಎಲ್ಲವೂ ಕೂಡ ಅದರಿಂದ ಹೇಳಲ್ಪಟ್ಟಿದೆ. ಅತ್ರ ಪಾರ್ಥ ಶಬ್ದೇನ ಸ್ವಸ್ವರೂಪ ಪ್ರದರ್ಶನಾರ್ಥ ಪ್ರೀತಿ ಹೇತು ಸಂಬಂಧ ಅಭಿಪ್ರೇತ ಪಿತೃಶ್ವಸು ಪುತ್ರಾಯ ಪುತ್ರ ಅಂತ ಹೇಳಿ ಪುತ್ರಾಯ ಪಾರ್ಥ ಅನ್ನುವ ಶಬ್ದ ಹೇಳೋದ್ರಿಂದ ಪೃಥಾವಿನ ಮಗನಾದ ಪೃಥಾ ಕುಂತಿದೇವಿ ಅವಳ ಮಗನಾದ ಪಾರ್ಥ. ಆದ್ದರಿಂದ ಅಲ್ಲಿ ಆ ಸಂಬಂಧವು ಕೂಡ ಹೇಳಲ್ಪಡುತ್ತೆ. ಅದರಿಂದ ಈ ಬಾಂಧವ್ಯದಿಂದ ಅವನಿಗೆ ಒಂದು ವಾತ್ಸಲ್ಯ, ಆ ಪ್ರೀತಿ ಅಧಿಕವಾಗಿದೆ ಅನ್ನೋದು ಕೂಡ ತಿಳಿಸುತ್ತೆ. ಅದರಿಂದ ಪರಮೈಶ್ವರಂ ರೂಪಮಿತ್ಯುಕ್ತಂ ವಿವೃಣವತಿ ತದ್ವಿವಿಧ ಇತಿ. ಪರಮಂ ಐಶ್ವರಂ ಅಂತ ಹೇಳಾಗ ಅದನ್ನು ವಿವರಿಸ್ತಾರೆ. ತದ್ವಿವಿಧ ವಿಚಿತ್ರ ನಿಖಿಲ ಜಗದಾಶ್ರಯಂ ವಿಶ್ವಸ್ಯ ಪ್ರಶಾಸಿತೃ ರೂಪಂ ಅಂತ ಹೇಳಿ ಅದನ್ನು ವಿವರಿಸ್ತಾರೆ. ಎಲ್ಲವನ್ನು ಪ್ರಶಾಸನೆ ಮಾಡುವುದು. ಏತಸ್ಯವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯಾಚಂದ್ರಮಸವು ವಿಧೃತೌ ತಿಷ್ಠತಃ ಅಂತೆಲ್ಲ ಹೇಳಲ್ಪಟ್ಟ ಪ್ರಕೃಷ್ಟವಾದ ಶಾಸನ ಎಲ್ಲವೂ ಅವನ ಪ್ರಶಾಸನದಲ್ಲಿಯೇ ಇದೆ ಎನ್ನುವಂತಹ ರೂಪವನ್ನು ತೋರಿಸಿದನು ಪರಮಾತ್ಮ. ನಿಖಿಲ ಜಗದಾಶ್ರಯತ್ವಂ ಸ್ವರೂಪತಃ ವಿಗ್ರಹದ್ವಾರಾವ, ಎರಡು ರೀತಿಯಲ್ಲೂ ಅವನ ಆಶ್ರಯದಲ್ಲಿದೆ. ಎಲ್ಲವೂ ಕೂಡ ಅವನ ವಿಗ್ರಹದ ಮೂಲಕವೂ ಅವನ ದಿವ್ಯಮಂಗಳ ವಿಗ್ರಹದಲ್ಲಿ ಆಶ್ರಿತವಾಗಿದೆ, ಅವನ ಸ್ವರೂಪ ಆಶ್ರಿತವೂ ಆಗಿದೆ. ಅಂತರ್ಯಾಮಿಯಾಗಿ ಎಲ್ಲವನ್ನು ಕೂಡ ಅವನು ಸರ್ವವ್ಯಾಪಿಯಾದ್ದರಿಂದ ಎಲ್ಲವೂ ಕೂಡ ಅವನ ಸ್ವರೂಪಾಶ್ರಿತವೂ ಹೌದು. ಅದನ್ನು ಇಲ್ಲಿ ತೋರಿಸ್ತಾರೆ. ಅಥವಾ ಅನೇಕ ಇತ್ಯಾದೇಹೇ ಉತ್ಥಾನ ಪ್ರದರ್ಶನವಿದಂ, ಮುಂದೆ ಹೇಳುವಂತಹ ಅನೇಕ ವಕ್ತನಯನಂ ಮೊದಲಾದದ್ದೆಲ್ಲ ಹೇಳಲ್ಪಡುತ್ತೆ ಮುಂದಿನ ಶ್ಲೋಕದಲ್ಲಿ. ಅದು ಕೂಡ ಇಲ್ಲಿ ಸೂಚಿಸಲ್ಪಟ್ಟಿದೆ.
ಆದ್ದರಿಂದ ತತ್ತದ್ದೇಶಂ ತಚ್ಚ ಈದೃಶಂ ಇತಿ ಸಂಹಿತಂ. ಈ ಈ ರೀತಿಯಾದ ರೂಪವು ಇಹೈಕಸ್ಥಂ ಇತ್ಯಾದಿಭಿಃ ಸಿದ್ಧಃ ಅಯಮರ್ಥಃ. ಇಹೈಕಸ್ಥಂ ಜಗತ್ಕೃತ್ಸ್ನಂ ಅಂತ ಹೇಳಿದಾಗೆ ಆ ರೀತಿಯಾದ ಅರ್ಥವು ಇಲ್ಲಿ ಪ್ರಶಾಸಿತ ಶಬ್ದೇನ ಅಧಿಷ್ಠಾತೃತ್ವಂ ವಿವಕ್ಷಿತಂ. ಎಲ್ಲಕ್ಕೂ ಇವನೇ ಅಧಿಷ್ಠಾತೃವಾಗಿದ್ದಾನೆ, ಎಲ್ಲವೂ ಅವನ ಆಶ್ರಯದಲ್ಲಿಯೇ ಇದೆ ಅನ್ನೋದು ಅವನ ಪ್ರಶಾಸನದಲ್ಲಿಯೇ ಇದೆ. ಪ್ರಶಾಸಿತೃ ಅನ್ನುವ ಶಬ್ದವು ತಿಳಿಸುತ್ತೆ. ಅದು ಇಲ್ಲಿ ಸಂಜಯನು ಯುಧಿಷ್ಠನಿಗೆ ತಿಳಿಸುವಂತಹದ್ದು. ಈ ರೀತಿ ಹೇಳಿ ಸಾರ್ಥನ ಸಾರಥಿಯಾಗಿದ್ದಂತಹ ಅವನ ಸೋದರ ಮಾವನ ಮಗನಾಗಿದ್ದ ಕೃಷ್ಣನು ಮಹಾಯೋಗೇಶ್ವರ ಹರಿಯವನು, ಪರಬ್ರಹ್ಮಭೂತನಾದವನು, ಶ್ರೀಮನ್ನಾರಾಯಣನೇ, ಬೇರೆ ಯಾರೂ ಅಲ್ಲ. ಅವನು ತನ್ನ ವಿಭೂತಿ ಯೋಗವನ್ನು, ಗುಣಯೋಗವನ್ನು ಎಲ್ಲವನ್ನು ಅವನಿಗೆ ತೋರಿಸಿದನು. ಬಹಳ ವಾತ್ಸಲ್ಯದಿಂದ ತನ್ನ ಐಶ್ವರ್ಯ ರೂಪವನ್ನು ಎಲ್ಲ ತೋರಿಸಿ, ಎಲ್ಲವೂ ವಿವಿಧವಾದ ಜಗದೆಲ್ಲವೂ ಅವನ ಆಶ್ರಯದಲ್ಲಿ ಹೇಗಿದೆ, ಅವನ ಪ್ರಶಾಸನದಲ್ಲಿ ಹೇಗಿದೆ, ಅದನ್ನು ತೋರಿಸಲಿಕ್ಕೆ ಆರಂಭಿಸಿದ ಪರಮಾತ್ಮನು ಅಂತ ಸಂಜಯನು ಧೃತರಾಷ್ಟ್ರನಿಗೆ ತಿಳಿಸ್ತಾನೆ ಆಶ್ಚರ್ಯವಾಗಿ. ತಚ್ಚ ಈದೃಶಂ, ಅದು ಇಲ್ಲಿ ಹೇಳಿದಂಗೆ ಅದರ ಜೊತೆ ಸೇರಿಸಿ ಬರುತ್ತೆ. ಈ ರೂಪಮೈಶ್ವರಂ ಪರಮಂ ರೂಪಮೈಶ್ವರಂ ಅಂತ ಹೇಳಿದಾಗ ದರ್ಶಯಾಮಾಸ ಪರಮಂ ರೂಪಮೈಶ್ವರಂ. ಆ ರೂಪವು ಹೇಗಿದೆ ಅಂದರೆ ಅದು ಈ ರೀತಿಯಾಗಿದೆ. ತಚ್ಚ ಈದೃಶಂ, ಈ ರೀತಿಯಾದ ರೂಪವನ್ನು ತೋರಿಸಿದನು. ಅನೇಕ ವಕ್ತ್ರನೇನ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಎಲ್ಲವೂ ಕೂಡ ಅನೇಕ 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 ಅಂತ ಹೇಳಲ್ಪಡುತ್ತೆ. ಅನೇಕ ವಕ್ತ್ರಂ ನಯನಂ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯ ಅನೇಕ ಉದ್ಯತಾಯುಧಂ ದಿವ್ಯ ಮಾಲ್ಯಾಂಬರಧರಂ. ಎಲ್ಲವೂ ದಿವ್ಯವಾದದ್ದೇ. ಅಂತಹ ಆಶ್ಚರ್ಯಮಯವಾದ ಪರಮಾತ್ಮನು ಅನಂತವಾದ ವಿಶ್ವತೋಮುಖನಾಗಿ ತನ್ನನ್ನು ತೋರಿಸಿದನು. ಈ ರೀತಿಯಾದ ರೂಪವನ್ನು ತೋರಿಸಿದನು. ದೇವಂ ಅಂತ ಹೇಳಿದ್ರೆ ಇಲ್ಲಿ ಅರ್ಥವನ್ನು ಬೇರೆ ಮಾಡ್ತಾರೆ. ದೇವಂ ಅಂತ ಹೇಳುವಾಗ ದೀಪ್ತೌ ಅಂತ ಅರ್ಥದ ಧಾತುವಿನಿಂದ ಅವನ ಪ್ರಕಾಶವನ್ನ ತೋರಿಸ್ತಾರೆ, ಜ್ಯೋತಿ ಸ್ವರೂಪವನ್ನ. ದ್ಯೋತಮಾನಂ ಪ್ರಕಾಶಮಾನವಾದದ್ದು ಅಂತ ಹೇಳಿ ಮುಂದೆ ಹೇಳುವಾಗ ಸಾವಿರಾರು ಸೂರ್ಯರು ಎದ್ದ ಹಾಗೆ ಇತ್ತು ಅವನ ಪ್ರಕಾಶ ಅಂತ ಹೇಳುವ ಹಾಗೆ ಇದು ದಿವ್ಯ ದೇವ ಶಬ್ದವು ಇಲ್ಲಿ ದ್ಯೋತಮಾನಂ ಅವನ ಜ್ಯೋತಿ ಸ್ವರೂಪವನ್ನು ತೋರಿಸುತ್ತೆ. ಅನಂತಂ ಅನ್ನುವುದು ಕಾಲತ್ರಯವರ್ತಿ ನಿಖಿಲ ಜಗದಾಶ್ರಯತೆಯ ದೇಶಕಾಲ ಪರಿಚಯದ ಅನರ್ಹಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಲ್ಲಿ ಹೇಳಿದ ಹಾಗೆ ಅನಂತ ಶಬ್ದಕ್ಕೆ ದೇಶಕಾಲ ವಸ್ತು ಪರಿಚ್ಛೇದ ರಹಿತವಾದದ್ದು, ಮೂರು ಕಾಲಗಳಲ್ಲಿಯೂ ಇರುವಂತಹ ಸಕಲ ಜಗತ್ತಿಗೂ ಆಶ್ರಯನಾಗಿರುವುದರಿಂದ ಅನಂತನಾದವನು ಅಂತ ಹೇಳಿದ್ರೆ ಇಲ್ಲಿ ದೇಶಕಾಲ ಪರಿಚ್ಛೇದ ಅನರ್ಹಂ. ಈ ದೇಶ ಈ ಕಾಲದಲ್ಲಿ ಅಂತ ಹೇಳಕ್ಕಾಗೋದಿಲ್ಲ. ಎಲ್ಲ ದೇಶ ಎಲ್ಲ ಕಾಲದಲ್ಲಿಯೂ ಇರುವಂತಹ ಅವನ ಎಲ್ಲಕ್ಕೂ ಆಶ್ರಯವಾಗಿರುವಂತಹ ವಿಶ್ವತೋಮುಖಂ ವಿಶ್ವ ದಿಗ್ವರ್ತಿ ಮುಖಂ ಎಲ್ಲ ದಿಕ್ಕುಗಳಲ್ಲಿಯೂ ಇರುವಂತಹದ್ದು. ವಿಶ್ವ ದಿಗ್ವರ್ತಿ ಅಂತ ಹೇಳೋದ್ರಿಂದ ಬರೀ ಚತುರ್ಮುಖನೋ ಆ ರೀತಿ ಅಲ್ಲ, ಎಲ್ಲ ದಿಕ್ಕುಗಳಲ್ಲಿಯೂ ಅಂತ ಅರ್ಥ. ಸ್ವೋಚಿತ ದಿವ್ಯಾಂಬರ ಗಂಧ ಮಾಲ್ಯಾಭರಣ ಆಯುಧಾನ್ವಿತಂ ಎಲ್ಲ ಅವನಿಗೇ ಉಚಿತವಾದ, ಅವನ ದಿವ್ಯವಾದ ಸ್ವರೂಪಕ್ಕೂ ರೂಪಕ್ಕೂ ಉಚಿತವಾದ ದಿವ್ಯವಾದ ಮಾಲೆಗಳೇನು, ದಿವ್ಯವಾದ ವಸ್ತ್ರವೇನು, ದಿವ್ಯವಾದ ಆಭರಣಗಳೇನು, ಆಯುಧಗಳೇನು ಎಲ್ಲವನ್ನು ಕೂಡ ಧರಿಸಿರುವ ಹಾಗೆ ಅವನು ಆಯುಧಗಳನ್ನೆಲ್ಲ ಎತ್ತಿ ಹಿಡಿದಿದ್ದನು. ಉದ್ಯತ ಆಯುಧಂ ಎತ್ತಿ ಹಿಡಿದಿರುವಂತಹ ಆಯುಧಗಳು ದಿವ್ಯವಾದವು ಎಲ್ಲವೂ ಕೂಡ. ದಿವ್ಯ ಆಭರಣಗಳೇನು ದಿವ್ಯವಾದದ್ದು, ಅನೇಕವಾದ ದಿವ್ಯವಾದ ಆಭರಣಗಳು ದಿವ್ಯವಾದದ್ದು ಎಲ್ಲವೂ ಕೂಡ ಅದ್ಭುತವಾದ ದರ್ಶನ. ಮಾಲ್ಯ ಅಂಬರವೇನು, ದಿವ್ಯ ಗಂಧಾನುಲೇಪನಂ ಅವನು ಸರ್ವಗಂಧ ಸರ್ವರಸಃ ಅಂತ ಹೇಳಿದಾಗೆ ಆಶ್ಚರ್ಯವಾದ ಗಂಧಗಳು. ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ದೇಶಕಾಲ ಪರಿಚ್ಛೇದ ರಹಿತವಾದ ಎಲ್ಲ ದಿಕ್ಕುಗಳಲ್ಲಿಯೂ ಇದು ಇರುವಂತಹ ಮುಖವನ್ನು ಉಳ್ಳಂತಹ ಅವನ ಅದ್ಭುತವಾದ ರೂಪವನ್ನು ಪಾರ್ಥನಿಗೆ ತೋರಿಸಿದನು ಕೃಷ್ಣನು. ವಕ್ರಾಭರಣಾಯುಧೇಶು ಅನೇಕತ್ವಂ ಜಾತಿ ವೈಚಿತ್ರ್ಯಾದಪಿ ದ್ರಷ್ಟವ್ಯಂ. ವಕ್ರ ಆಭರಣ ಆಯುಧ ಮೊದಲಾವುಗಳೆಲ್ಲ ಅನೇಕ ವಕ್ತ್ರಂ ಅನೇಕ ಮುಖಗಳು, ಅನೇಕ ಆಯುಧಗಳು ಮೊದಲಾದದೆಲ್ಲ ಹೇಳಿರೋದು. ಜಾತಿಗಳಲ್ಲಿಯೂ ಒಂದು ವೈಚಿತ್ರ್ಯವಿದೆ, ಒಂದೇ ಜಾತಿಯಲ್ಲಿಯೂ ಅನೇಕವಾಗಿದೆ. ಹಾಗೆ ಎರಡು ವಿಧದಲ್ಲಿಯೂ ಅರ್ಥ ಮಾಡ್ಬೋದು. ಜಾತಿ ವೈಚಿತ್ರ್ಯಾತ್ ಅಪಿ ದ್ರಷ್ಟವ್ಯಂ ಜಾತಿಗಳಲ್ಲಿಯೂ ವಿಚಿತ್ರವಾದ ಜಾತಿಗೆ ಸೇರಿದ
ಅವನ ಆಯುಧಗಳೇನು ಮೊದಲಾದದ್ದು. ಒಂದೇ ಆಯುಧಗಳು ಅನೇಕವಾಗಿದೆ. ಎಲ್ಲವೂ ಆ ರೀತಿಯಂತಹ ನಾನಾ ಜಾತಿಯ ಬಹುವಕ್ತೃ ಯೋಗೋ ಹಿ ಶ್ರೀ ವಿಶ್ವರೂಪಾಧ್ಯಾಯೇ ಭಗವಚ್ಛಾಸ್ತ್ರೇಷು ಪಠ್ಯತೆ. ಬೇರೆ ಬೇರೆ ಜಾತಿಗೆ ಸೇರಿದಂತಹ ಅವನ ರೂಪಗಳು ಇದುವೆ. ಮುಖಗಳೆಲ್ಲ ಬೇರೆ ಬೇರೆ ಜಾತಿಗೆ ಸೇರಿದೆ. ಈ ಚಿತ್ರದಲ್ಲಿಯೂ ಹಾಗೆಯೇ ಇದೆ. ಇಲ್ಲಿ ನೋಡಿದ್ರೆ ಈ ಚಿತ್ರದಲ್ಲಿ ವಿಶ್ವರೂಪ ಚಿತ್ರದಲ್ಲಿ ಬೇರೆ ಬೇರೆ ಜಾತಿಗೆ ಸೇರಿದ ಮುಖಗಳೆಲ್ಲ ತೋರಿಸಲ್ಪಡುತ್ತೆ. ಅನೇಕ ಭಕ್ತರ ಮುಂದಾಗ ಬೇರೆ ಬೇರೆ ಜಾತಿಗೆ ಸೇರಿದ ಇದೆಲ್ಲ ಕೂಡ ವಿಶ್ವರೂಪಾಧ್ಯಾಯ, ವಿಶ್ವರೂಪ ಧ್ಯಾನವು ಈ ಆಗಮಗಳಲ್ಲಿ ಹೇಳಲ್ಪಟ್ಟಿದೆ. ಅದರಂತೆ ಇದೆ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕರು. ಆಗಮಗಳಲ್ಲಿ ವಿಶ್ವರೂಪ ಧ್ಯಾನವು ವಿಶೇಷವಾಗಿ ಹೇಳಲ್ಪಟ್ಟಿರುವಂತಹ ಅದು ಅನೇಕ ಜಾತಿ ಸೇರಿದಂತಹ ವಕ್ತಗಳನ್ನು ಮುಖಗಳನ್ನು ಉಳ್ಳವನು. ಅನ್ಯಥಾ ಅನೇಕ ನಯನತ್ವ ದೇಶ, ಅನೇಕ ನಯನತ್ವ ನಿರ್ದೇಶ ನಿರರ್ಥಕ ಸ್ಯಾತ್. ಇಲ್ಲದೆ ಹೋದರೆ ಅನೇಕ ನಯನಗಳು ಅಂತ ಹೇಳುದು ಒಂದೇ ಜಾತಿಗೆ ಸೇರಿದ ಎಲ್ಲ ಮುಖಗಳು ಅಂದರೆ ಅನೇಕ ಜಾತಿಗೆ ಸೇರಿದ ಅನೇಕ ನಯನಗಳು ಅಂತಾನು ಹೇಳೋದು ಆವಾಗ ಸಾರ್ಥಕವಾಗುತ್ತೆ ಅಂತ ಹೇಳಿ ವಕ್ತ್ರಾನೇಕತ್ವೇನೈವ ತತ್ಸಿದ್ದೇಹೆ. ವಕ್ತ್ರ ಅನೇಕತ್ವೇನೈವ ತತ್ಸಿದ್ದೇಹೆ. ಇಲ್ಲಿ ಅನೇಕ ವಕ್ತ್ರಂ ಅನೇಕ ನಯನಂ ಅಂತ ಎರಡೂ ಹೇಳಲ್ಪಟ್ಟಿದೆ. ವಕ್ತ್ರಗಳು ಮುಖಗಳು ಅನೇಕ, ನಯನಗಳು ಅನೇಕ ಅಂತ ಹೇಳಿರೋದ್ರಿಂದ ಆದ್ದರಿಂದ ವಕ್ತ್ರಗಳು ಅನೇಕವಾದರೆ ನಯನಗಳು ಅನೇಕ ಅನ್ನೋದು ಅದರಲ್ಲಿಯೇ ಸಿದ್ಧ, ಹೇಳಬೇಕಾಗಿಲ್ಲ ಬೇರೆಯಾಗಿ. ಅದನ್ನೇ ಬೇರೆ ಬೇರೆ ಜಾತಿಗೆ ಸೇರಿದ ಮುಖಗಳು ಅನ್ನೋದರಿಂದ ನಯನಗಳು ಬೇರೆ ಬೇರೆ ಅಂತ ಹೇಳುವುದು ಕೂಡ ಒಂದು ಸಾರ್ಥಕತೆ ಇದೆ ಅನ್ನೋದನ್ನ ಹೇಳ್ತಾರೆ. ಅನೇಕಂ ಅದ್ಭುತಂ ದರ್ಶನಂ ಯಸ್ಯ ತತ್ ಅನೇಕ ಅದ್ಭುತ ದರ್ಶನಂ. ಅದ್ಭುತವಾದ ಅನೇಕ ದರ್ಶನಗಳು ಅನವಧಿಕ ಅತಿಶಯ ಆಶ್ಚರ್ಯತೆಯ ದೃಶ್ಯಮಾನಂ ಇತ್ಯರ್ಥ. ಇದಕ್ಕಿಂತ ಒಂದು ಅಧಿಕವಾದ ಅತಿಶಯವಿಲ್ಲದೆ ಇರುವಂತಹ ಆಶ್ಚರ್ಯವಾದ ರೂಪ ಅದು. ಹಾಗೆ ಕಾಣಬರುವಂತಹದ್ದಕ್ಕೆ ಅನೇಕಾದ್ಭುತ ದರ್ಶನಂ ಅಂತ ಇಲ್ಲಿ ಅರ್ಥವನ್ನು ಮಾಡಬೇಕು. ದಿವ್ಯತ್ವಂ ಅಪ್ರಾಕೃತತ್ವಂ. ದಿವ್ಯ ಅನ್ನೋದಕ್ಕೆ ಅಪ್ರಾಕೃತ ಅನ್ನೋದು ಇಲ್ಲಿಯೂ ಅರ್ಥ. ಸರ್ವಾಶ್ಚರ್ಯಮಯಂ ಆಶ್ಚರ್ಯಭೂತ ಸರ್ವತತ್ವ ಆಶ್ರಯ ಭೂತಮಿತ್ಯರ್ಥ. ಸರ್ವಾಶ್ಚರ್ಯಮಯಂ ಅಂತ ಹೇಳಿದಾಗ ಆಶ್ಚರ್ಯವಾದ ಎಲ್ಲ ತತ್ವಗಳಿಗೂ ಆಶ್ರಯನಾದವನು, ಆಶ್ಚರ್ಯವಾದ ಎಲ್ಲಕ್ಕೂ ಆಶ್ರಯನಾದವನು ಹೇಳಿ ಅದರಿಂದಲೇ ಅನೇಕಾತ್ಮಕ ದರ್ಶನ ಮಿತಿ ಅನೇನ ಅಪುನರುಕ್ತಿ ಹೇಳಿದ್ರೆ ಇಲ್ಲಿ ಅನೇಕ ಅದ್ಭುತ ದರ್ಶನಂ ಅಂತ ಹೇಳಿ ಅದಕ್ಕೆ ಮೇಲೆ ಅದ ಮೇಲೆ ಸರ್ವಾಶ್ಚರ್ಯಮಯಂ ಅಂತಾನು ಹೇಳಿರೋದ್ರಿಂದ ಸರ್ವಾಶ್ಚರ್ಯಮಯಂ ಅದರಿಂದ ಅಲ್ಲಿ ಎಲ್ಲಕ್ಕೂ ಕೂಡ ಎಲ್ಲ ಆಶ್ಚರ್ಯವಾದ ಎಲ್ಲ ತತ್ವಗಳಿಗೂ ಆಶ್ರಯವಾಗಿರೋದು ಅಂತ ಹೇಳಿ ಆಶ್ಚರ್ಯವಾದ ತತ್ವಗಳಿಗೆಲ್ಲ ಆಶ್ರಯನಾಗಿರುವಂತಹ ರೂಪವು ಸರ್ವಾಶ್ಚರ್ಯಮಯಂ ರೂಪಂ. ಸರ್ವಾಶ್ಚರ್ಯಮಯಂ ರೂಪಂ ಅಂದರೆ ಆಶ್ಚರ್ಯವಾದ ಎಲ್ಲ ತತ್ವಗಳಿಗೂ ಆಶ್ರಯವಾದ ರೂಪ ಅಂತ ಇಲ್ಲಿ ಅರ್ಥ ಮಾಡಬೇಕು. ಆದ್ದರಿಂದ ಇಲ್ಲಿಯವರೆಗೆ ಪುನರುಕ್ತಿ ಆಗುತ್ತೆ ಅಂತ ಹೇಳಿ ಜಗದೇತತ್ ಮಹಾಶ್ಚರ್ಯಂ ರೂಪಂ ಯಸ್ಯ ಮಹಾತ್ಮನಃ ಇತ್ಯಾದಿ ಭಾವ್ಯಂ. ವಿಷ್ಣು ಪುರಾಣದ ಶ್ಲೋಕವನ್ನು ಹೇಳ್ತಾರೆ. ಜಗದೇತತ್ ಮಹಾಶ್ಚರ್ಯಂ ರೂಪಂ ಯಸ್ಯ ಮಹಾತ್ಮನಃ ಅಂತ ಹೇಳುವಾಗ ಅದೇ ಜಗತ್ತು ಮಹಾಶ್ಚರ್ಯವಾದ ರೂಪ ಅಂತ ಹೇಳಿರುವ ಹಾಗೆ ಸರ್ವಾಶ್ಚರ್ಯಮಯಂ ಅಂತ ಹೇಳಿದ್ರೆ ಜಗತ್ತೆಲ್ಲ ಅವನಲ್ಲಿ ಆಶ್ರಿತವಾಗಿದೆ ಅಂತ ಹೇಳಿ ಇಲ್ಲಿ ಆಶ್ಚರ್ಯಮಯವಾದ ಪ್ರಾಣಿಗಳನ್ನುಳ್ಳ ಎಲ್ಲ ಆಶ್ಚರ್ಯಮಯವಾದ ಎಲ್ಲ ತತ್ವಗಳು ಕೂಡ ಆಶ್ರಯವಾದ ಅವನ ರೂಪವು ಹೇಳಲ್ಪಡುತ್ತೆ. ದೇವಶಬ್ದಸ್ಯ ಅತ್ರ ಅನುಪಯುಕ್ತ ಜಾತಿ ವಿಶೇಷಾದಿ ಮಾತ್ರ ನಿಷ್ಠತಾ ವಿಲಾಸಾರ್ಥಂ ವಿಗ್ರಹ ವಿಶಿಷ್ಟ ವಿಷಯತ್ವ ಪ್ರದರ್ಶನಾರ್ಥಂ ಜ್ಯೋತಮಾನಂ. ಇಲ್ಲಿ ದೇವಶಬ್ದ ದೇವಮನಂತಂ ಅಂತ ಹೇಳುವಾಗ ದೇವಂ ಅಂತ ಹೇಳುವುದು ಒಂದು ಜಾತಿಯನ್ನು ತಿಳಿಸೋದಿಲ್ಲ, ದೇವಜಾತಿಗೆ ಸೇರಿದವನು ಅಂತ ಅರ್ಥವನ್ನ ಇಲ್ಲಿ ತಿಳಿಸೋದಿಲ್ಲ. ಆದ್ದರಿಂದ ಅದು ಉಪಯುಕ್ತವಲ್ಲ ಇಲ್ಲಿ ಅಂತ ಹೇಳೋದ್ರಿಂದ ಜಾತಿ ವಿಶೇಷ ಮಾತ್ರ ಅರ್ಥವಲ್ಲ ದೇವಶಬ್ದಕ್ಕೆ, ವಿಗ್ರಹ ವಿಶಿಷ್ಟ ವಿಷಯತ್ವ. ಆದ್ದರಿಂದ ವಿಗ್ರಹಕ್ಕೆ ಒಂದು ವಿಶೇಷಣವನ್ನು ಹೇಳಲ್ಪಟ್ಟಿದೆ. ದೇವಂ ಅನ್ನೋದು ವಿಗ್ರಹಕ್ಕೆ ಒಂದು ವಿಶೇಷಣ, ಅವನ ದಿವ್ಯಮಂಗಳ ವಿಗ್ರಹಕ್ಕೆ ವಿಶೇಷಣ ಯಾವುದು ಅಂದರೆ ಅವನ ತೇಜಸ್ಸು ಸ್ವರೂಪವು, ಅವನ ಪ್ರಕಾಶವು ಹೇಳಲ್ಪಡುತ್ತೆ. ಆದ್ದರಿಂದ ಇಲ್ಲಿ ಜ್ಯೋತಮಾನಂ ಪ್ರಕಾಶಿಸುತ್ತಿರುವಂತಹ ರೂಪ. ಆನಂತ್ಯ ಪ್ರಕಾರಂ ತಥೇತುಂಚ ನಿಖಿಲ ಇತ್ಯಾದಿನ, ಇಲ್ಲಿ ಆನಂತ್ಯವು ಅದಕ್ಕೆ ಕಾರಣವಾದದ್ದು ಎಲ್ಲವೂ ಕೂಡ ಹೇಳಲ್ಪಟ್ಟಿದೆ ಅಂತ ಹೇಳಿ ನಿಖಿಲ ಜಗದಾಶ್ರಯತೆಯ ದೇಶಕಾಲ ಪರಿಚ್ಛೇದ ಅನರ್ಹಂ ಕಾಲತ್ರಯವರ್ತಿ ನಿಖಿಲ ಜಗದಾಶ್ರಯ, ಅದು ಆನಂತ್ಯ ಜಗತ್ತು ಸಕಲ ಜಗತ್ತಿಗೂ ಆಶ್ರಯನಾಗಿರುವುದು. ಕೃಷ್ಣ ಜಗದಾಶ್ರಯತ್ವಸ್ಯ ಕಂಠೋಕ್ತತ್ವಾತ್ ಫಲಿತಂ ಕಾಲತ್ರಯವರ್ತಿ ಆಶ್ರಯತ್ವಮಪಿ. ಸಕಲ ಜಗತ್ತು ಅಂತ ಹೇಳಿದಾಗ ಮೂರು ಕಾಲಗಳಲ್ಲಿಯೂ
ಆಶ್ರಯವಾಗಿರುವಂತಹದ್ದು ಅನ್ನೋದು ದೇಶಕಾಲ ಪರಿಚ್ಛೇದ ರಾಹಿತ್ಯವು ಅಲ್ಲಿ ತಿಳಿದು ಬರುತ್ತೆ. ತದುಭಯ ಫಲಿತಂ ದೇಶಕಾಲ ಪರಿಚ್ಛೇದ ನಾರತ್ವಮತ್ರ ಯಥಾ ಸಂಭವಂ ವಿಗ್ರಹದ್ವಾರಂ ಅದ್ವಾರಕಂಚ. ನೇರವಾಗಿಯೂ ಅವನ ಸ್ವರೂಪದಲ್ಲಿಯೇ ಎಲ್ಲವೂ ಆಶ್ರಿತವಾಗಿದೆ, ಅವನ ವಿಗ್ರಹದಲ್ಲಿಯೂ ಎಲ್ಲವೂ ಆಶ್ರಯವಾಗಿದೆ. ಎರಡು ರೀತಿಯಲ್ಲಿಯೂ ನಾವು ತಿಳಿದುಕೊಳ್ಬಹುದು ಅಂತ ಹೇಳಿ, ಒಂದು ಅದ್ವಾರಕ ಒಂದು ಸದ್ವಾರಕ, ವಿಗ್ರಹದ ಮೂಲಕ ಒಂದು ನೇರವಾಗಿ ಸ್ವರೂಪಾಶ್ರಿತವಾಗಿದೆ, ಆ ರೀತಿ ಅರ್ಥ ಮಾಡ್ಬೋದು. ಆನಂತ್ಯಂಚ ಸ್ವರೂಪಗತಂ ಅಂದ್ರೆ ಆನಂತ್ಯವು ಸ್ವರೂಪವು ಅನಂತವಾದ ಸ್ವರೂಪ, ವಿಭುವಾದವನು, ವಿಭು ಸ್ವರೂಪವಾದವನು, ಸರ್ವವ್ಯಾಪಿಯಾದವನು. ವಿಗ್ರಹ ವಿಶೇಷಣ ವರ್ಗ ಮಧ್ಯವರ್ತಿತ್ವಾತ್ ಅನಂತಚಿತ್ತೋಪಿ ವಿಗ್ರಹ ವಿಷಯ. ಇಲ್ಲಿ ವಿಗ್ರಹಕ್ಕೆ ವಿಶೇಷಣವಾದ ಎಲ್ಲವೂ ಹೇಳ್ತಾ ಇದೆ. ಇಲ್ಲಿ ಹೇಳ್ತಿರುವಾಗ ಇಲ್ಲಿ ದಿವ್ಯಗಂಧ, ಅನುಲೇಪನ, ದಿವ್ಯಮಾಲ್ಯ, ದಿವ್ಯಾಂಬರ ಇದೆಲ್ಲವೂ ಕೂಡ ವಿಗ್ರಹದ ವಿಶೇಷಣಗಳು. ಇವುಗಳ ಮಧ್ಯದಲ್ಲಿಯೇ ಅನಂತಂ ಅನ್ನುವ ಶಬ್ದವು ಹೇಳಲ್ಪಟ್ಟಿರೋದ್ರಿಂದ ಅದು ಕೂಡ ವಿಗ್ರಹ ವಿಷಯ ಅಂತಾನೆ ಅರ್ಥ ಮಾಡ್ಕೊಳ್ಬೋದು. ದೃಷ್ಟ್ವಾ ಅದ್ಭುತಂ ಇತ್ಯತ್ರ ಅನಂತಾಯಾಮ ವಿಸ್ತಾರಂ ಅತ್ಯದ್ಭುತಂ ಅತ್ಯುಗ್ರಮಪಿ ರೂಪ ವಿಷಯಮೇ ವಕ್ಷ್ಯತಿ. ಅತ್ಯಂತ ಆಯಾಮ ಅಂದರೆ ದೇಶತಃ ವಿಸ್ತಾರವಾದದ್ದು, ಆಯಾಮ ಅಂದರೆ ವಿಸ್ತಾರವಾದದ್ದು, ವಿಶಾಲವಾದದ್ದು ಅಂತ, ವಿಶಾಲವಾದ ಪ್ರದೇಶ. ಅನಂತ ಆಯಾಮ ವಿಸ್ತಾರಂ ಅಂತ ಹೇಳಿದಾಗ ಶರೀರವು ದಿವ್ಯಮಂಗಳ ವಿಗ್ರಹ, ಅವನ ರೂಪವು ಅತ್ಯಂತ ವಿಶಾಲವಾದ ರೂಪವಾಗಿತ್ತು, ಮತ್ತೆ ಉಗ್ರವಾಗಿತ್ತು ಕೂಡ. ಅತ್ಯುಗ್ರಂ ಉಗ್ರವಾದ ರೂಪವು, ವಿಶಾಲವಾದ ರೂಪವು, ಇದೆಲ್ಲ ರೂಪವನ್ನೇ ವರ್ಣನೆ ಮಾಡುತ್ತೆ. ತತಶ್ಚ ಅತ್ಯಂತ ಪೃಥುತ್ವಾದಿ ಮಾತ್ರ ಪ್ರದರ್ಶನೆ ತಾತ್ಪರ್ಯಮಿತಿ ಅನ್ಯೇ. ಕೆಲವರು ಹೇಳ್ತಾರೆ ಅತ್ಯಂತ ವಿಸ್ತಾರವಾದದ್ದು ಅಂತ ಹೇಳಿ, ಪೃಥು ಅಂದರೆ ದೊಡ್ಡದಾಗಿರೋದು, ವಿಸ್ತಾರವಾದದ್ದು ಅಂತ, ಅದು ಮಾತ್ರ ತೋರಿಸುತ್ತೆ ಅಂತಾನು ಇಲ್ಲಿ ಕೆಲವರು ಅರ್ಥ ಮಾಡ್ತಾರೆ. ಏವಂ ಅನಂತಾಯಾಮ ವಿಸ್ತಾರೇ ಇತಿ ವಕ್ಯಮಾಣ ಏತದ ಅನುವಾದೋಪಿ ನಿರ್ವಾಕ್ಯ. ಇದುವೇ ಅದರ ಅನುವಾದವೇ ಅಂತ ಹೇಳ್ಬೋದು. ಪೃಥುತ್ವ ಅಂತ ಹೇಳೋದು ಕೂಡ ಅನಂತ ಆಯಾಮ ವಿಸ್ತಾರ ಅನ್ನುವುದಕ್ಕೆ ಅನುವಾದವಾಗುತ್ತೆ. ಅದೇ ಮತ್ತೆ ಹೇಳಿದ ಅದನ್ನೇ ಅದೇ ಅರ್ಥವೇ ಅಲ್ಲೂ ಹೇಳಲ್ಪಟ್ಟಿದೆ. ಅಂದರೆ ಅವನ ರೂಪವು ಅತ್ಯಂತ ವಿಶಾಲವಾದ ರೂಪವು, ಅದನ್ನ ಇಲ್ಲಿ ಹೇಳಲ್ಪಡುತ್ತೆ ಅನಂತ ಅಂತ ಹೇಳೋದು. ವಿಶ್ವವ್ಯಾಪಿನ ಅಪಿ ಅಸ್ಯ ವಿಗ್ರಹಸ್ಯ ಶಕ್ತಿ ವಿಶೇಷಾತ್ ಸರ್ವತ್ರ ಅಪ್ರತಿಘಾತಃ ಯುಕ್ತಃ. ಇದು ಕೂಡ ಒಂದು ವಿಶೇಷವಾದ, ವಿಶ್ವವನ್ನೆಲ್ಲ ವ್ಯಾಪಿಸಿದಾನಲ್ಲ ಪರಮಾತ್ಮ, ಅವನಿಗೆ ಒಂದು ಪದಾರ್ಥ ಇರುವ ಕಡೆ ವ್ಯಾಪಿಸಿದ್ದಾನೆ ಅಂತ ಹೇಳಿದ್ರೆ ಆ ಪದಾರ್ಥದ ಒಳಗಡೆ ಹೇಗೆ ವ್ಯಾಪಿಸಿದ್ದಾನೆ ಅನ್ನೋದು ಇಲ್ಲಿ ಪ್ರಶ್ನೆ. ಅದರಲ್ಲಿಯೂ ಜೀವಾತ್ಮನು ಕೂಡ ಅತ್ಯಂತ ಸೂಕ್ಷ್ಮ ಅಂತ ಹೇಳಲ್ಪಟ್ಟಿದೆ, ಜ್ಞಾನ ಸ್ವರೂಪನಾದನು. ಆ ಸೂಕ್ಷ್ಮನಾದ ಜೀವಾತ್ಮನ ಒಳಗಡೆ ಹೇಗಿದ್ದಾನೆ ಪರಮಾತ್ಮ, ಅವನಿಗೆ ಅವಯವೇ ಇಲ್ಲವಲ್ಲ, ಜೀವಾತ್ಮ ನಿರವಯವಿಯಾದವನು, ಅವನ ಒಳಗಡೆ ಹೇಗಿದ್ದಾನೆ ಅಂತ ಹೇಳಿದ್ರೆ ಅವನು ಇಲ್ಲದೆ ಇರೋ ಪ್ರದೇಶವಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಸಪ್ರತಿಘತ್ವಂ ಅಂತರಾ ವ್ಯಾಪ್ತಿ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನಲ್ಲಿ. ಸಪ್ರತಿಘತ್ವಂ ಅಂತರಾ ವ್ಯಾಪ್ತಿ, ಅದಕ್ಕೆ ಒಂದು ಪ್ರತಿಘಾತವಿಲ್ಲ, ತಡೆಯೋದು. ಯಾವುದರೊಂದು ಕ್ಲಾಶ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಹಾಗೆ ಒಂದಕ್ಕೊಂದು ಕ್ಲಾಶ್ ಆಗೋದಿಲ್ಲ. ಆ ರೀತಿ ವ್ಯಾಪ್ತಿ ಎಲ್ಲಿ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ, ಆ ರೀತಿ ವ್ಯಾಪಿಸಿದಾನೆ ಅಂತ ಅರ್ಥ ಮಾಡ್ಬೇಕು. ಅದನ್ನ ಇಲ್ಲಿ ಸರ್ವತ್ರ ಅಪ್ರತಿಘಾತಃ ಯುಕ್ತಃ, ಎಲ್ಲಿಯೂ ತಡೆ ಇಲ್ಲದಂತೆ ಅವನು ವ್ಯಾಪಿಸಿದಾನೆ, ಆ ರೀತಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ ವಿಶ್ವರೂಪ ತೋರಿಸಿದಾಗ ಅರ್ಜುನನ್ಗೆ ಆ ಶುರು ಮೊದಲಿಂದ ಕಡೆವರೆಗೂ ಅವನಿಗೆ ನೋಡಕ್ ಆಯ್ತಾ? ಅದು ಗೊತ್ತಾಗುತ್ತೆ ಮುಂದೆ ಶ್ಲೋಕಗಳಲ್ಲಿ ನಮ್ಗೆ. ವಿಶ್ವವ್ಯಾಪಿ ನೋಡ್ತಾನೆ, ಎಲ್ಲವನ್ನು ವಿಗ್ರಹದಲ್ಲಿಯೇ ತೋರಿಸ್ಬಿಡ್ತಾನೆ. ಒಂದೇ ವಿಗ್ರಹದಲ್ಲಿ ನಿಂತಿರೋ ಕಡೆ ಎಲ್ಲವನ್ನು ತೋರಿಸ್ಬಿಡ್ತಾನೆ. ವಿಶ್ವವನ್ನೆಲ್ಲ ಎಲ್ಲವನ್ನು ಅವನ ವಿಗ್ರಹದ ಮುಂದೆ ಬರುತ್ತೆ, ಎಲ್ಲ ಅವನ ವಿಗ್ರಹದ ಒಂದು ಭಾಗದಲ್ಲಿಯೇ ತೋರಿಸ್ಬಿಡ್ತಾನೆ. ಏಕಸ್ಥಂ ಅಲ್ಲಿ ಹೇಳಿದಾಗ ಏಕಸ್ಥಂ ಅಂತ ಹೇಳ್ದ. ತತ್ರೈಕಸ್ಥಂ ಜಗತ್ ಕೃತ್ಸ್ನಂ. ಏಕಸ್ಥಂ ಅಂದ್ರೆ ಏಕದೇಶ ಸ್ಥಿತಂ ಅಂತ ಅರ್ಥ. ಅವನ ರೂಪದಲ್ಲಿ ಒಂದು ಭಾಗದಲ್ಲಿಯೇ ಸಕಲವನ್ನು ತೋರಿಸ್ತಾನೆ ಅವನಿಗೆ. ಅಂತಹ ಒಂದು ಶಕ್ತಿ ವಿಶೇಷದಿಂದ ಪರಮಾತ್ಮ ಅಂತ ಹೇಳಲ್ಪಡುತ್ತೆ. ಅದೇ ಇಲ್ಲಿ ಅವನ ಶಕ್ತಿ ವಿಶೇಷ ಹಾಗೆ. ಅಷ್ಟೈಶ್ವರ್ಯಶಾಲಿನಾಂ ಯೋಗಿನಾಮಪಿ ಭೂಮೌ ಉನ್ಮಜ್ಜತಿ ಸ್ಥಿತಿ ವಿಶೇಷ ಅವಿಧೀಯತೆ. ಅತಃ ಅಸ್ಯ ಪ್ರಕೃತ್ಯಾದಿ ಕೃಷ್ಣ ಜಗದಾಶ್ರಯತ್ವಂ ವಕ್ಷ್ಯಮಾಣಂ ನಾನುಪಪನ್ನಂ. ಅಂದ್ರೆ ಇಲ್ಲಿ ಪ್ರಕೃತಿಯಲ್ಲಿ ಹೇಗೆ, ಪ್ರಕೃತಿ ಮೊದಲಾದ ಜಗತ್ತಿನಲ್ಲಿ ಪೂರ್ಣವಾಗಿ ಹೇಗೆ ವ್ಯಾಪಿಸಿದಾನೆ ಅಂತ ಹೇಗೆ ಹೇಳ್ತೀರಾ ನೀವು? ಜಗತ್ತೆಲ್ಲ ಅವನ ಆಶ್ರಯ ಆಗಿದೆ ರೂಪದಲ್ಲಿ, ಎಲ್ಲವೂ ಅವನ ಇಲ್ಲಿ ಇಲ್ಲ ಅಂತ ಹೇಳಕ್ಕಾಗದೆ ಇರೋ ವ್ಯಾಪಿಸಿದಾನೆ ಅಂತ ಹೇಗೆ ಹೇಳಕ್ ಸಾಧ್ಯ ಅಂತ ಸ್ವಾಮಿ ದೇಶಿಕನ ಹೇಳ್ತಾರೆ ಇಲ್ಲಿ.
ಅಷ್ಟೈಶ್ವರ್ಯಶಾಲಿನಾಂ ಯೋಗಿನಾಂ, ಅಣಿಮಾದಿ ಅಷ್ಟೈಶ್ವರ್ಯವುಳ್ಳ ಯೋಗಿಗಳು ನಿಂತ ಕಡೆಯ ಭೂಮಿ ಒಳಗಡೆ ಹೊರಟೋಗ್ತಾರೆ, ಅಲ್ಲಿಂದ ಹೊರಗಡೆ ಬರ್ತಾರೆ ಭೂಮಿಯಿಂದ. ಈ ಶಕ್ತಿಯೆಲ್ಲ ಇದೆ ಅಂತ ಹೇಳಲ್ಪಟ್ಟಿದೆ ಯೋಗಿಗಳಿಗೆ. ಅವರು ಭೂಮಿಯೊಳಗೆ ಪ್ರವೇಶ ಮಾಡಬಹುದು, ಅಲ್ಲಿಂದ ಮೇಲೆ ಬರ್ತಾರೆ, ಇದೆಲ್ಲ ಹೇಳಿದೆ. ಭೂಮೌ ಉನ್ಮಜ್ಜತಿ ನಿಮಜ್ಜತಿ, ಭೂಮಿಯಿಂದ ಮೇಲೆ ಬರ್ತಾರೆ, ಒಳಗಡೆ ಹೋಗ್ತಾರೆ. ಈ ಕಠಿಣವಾದ ಭೂಮಿಯ ಒಳಗಡೆ ಹೇಗೆ ಹೋದ್ರು ಅವರು ಅಂತ ಹೇಳಿದ್ರೆ ನಮಗೆ ತಿಳಿಯೋದಿಲ್ಲ. ಅಂತಹ ಶಕ್ತಿ ಇದೆ ಅವರಿಗೆ, ಯೋಗಿಗಳಿಗೆ. ಆ ರೀತಿ ಅಣಿಮಾದಿ ಅಷ್ಟೈಶ್ವರ್ಯ ಉಳ್ಳವರಿಗೆ ಆ ಶಕ್ತಿ ಇರುತ್ತೆ. ಲಘಿಮಾ ಅಂತ ಹೇಳಿದ್ರೆ ಲಘುವಾಗಿ ಒಳಗಡೆ ಹೊರಟೋಗ್ತಾರೆ ಅವರು. ಆ ರೀತಿ ಶಕ್ತಿಗಳು ಇದೆ ಅಂತ ಹೇಳಲ್ಪಟ್ಟಿದೆ, ಯೋಗಿಗಳಿಗೆ ಹೇಳಲ್ಪಟ್ಟಿದೆ. ಹಾಗಿರುವಾಗ ಪರಮಾತ್ಮನ ವಿಷಯದಲ್ಲಿ ಹೇಳಲೇಬೇಕಾಗಿಲ್ಲ. ಅತಃ ಅಸ್ಯ ಪ್ರಕೃತಿಯಾದಿ ಕೃಷ್ಣ ಜಗದಾಶ್ರಯತ್ವ ವಕ್ಷ್ಯಮಾಣಂ ನಾನುಪಪನ್ನಂ, ಇಲ್ಲಿ ಯಾವ ಅನುಪಪತ್ತಿಯೂ ಇಲ್ಲ ಅಂತ ಹೇಳ್ತಾರೆ. ಅತೇವ ಅಸ್ತ್ರಭೂಷಣ ರೂಪೇಣ ಸರ್ವಾಶ್ರಯತ್ವ ಇಹ ಉಚ್ಯತೆ ನಾಶಂಕನೀಯಂ. ಅಸ್ತ್ರಭೂಷಣ ರೂಪದಿಂದಲೇ ಎಲ್ಲವೂ ಆಶ್ರಯವಾಗಿದೆ ಅಂತ ಹೇಳೋದು ನಾವೇನು ಸಂದೇಹ ಪಡಬೇಕಾಗಿಲ್ಲ. ಪರಮಾತ್ಮನಲ್ಲಿ ಎಲ್ಲ ಅವನ ಆಶ್ಚರ್ಯ ಶಕ್ತಿಗಳು ಈ ರೀತಿ ಇದೆ. ಬ್ರಹ್ಮಸೂತ್ರದಲ್ಲೇ ಹೇಳ್ಬಿಟ್ರು ಬಾದರಾಯಣರು, ಸರ್ವೋಪೇತಾಹಿ ತದ್ದರ್ಶನಾತ್ ಅಂತ ಒಂದು ಬ್ರಹ್ಮಸೂತ್ರ. ಸರ್ವೋಪೇತಾಹಿ ತದ್ದರ್ಶನಾತ್, ಎಲ್ಲ ಶಕ್ತಿಗಳಲ್ಲೂ ವಿಶಿಷ್ಟವಾಗಿದ್ದಾನೆ ಪರಮಾತ್ಮನಿಗೆ ಇದೆ. ಒಂದು ಅಗ್ನಿಯಲ್ಲಿ ಬರೀ ದಾಹಕ ಶಕ್ತಿ ಇದೆ, ಅದು ನೀರಿಗೆ ಇಲ್ಲ. ನೀರಿನಲ್ಲಿರುವ ಶಕ್ತಿ ವಾಯುವಿಗೆ ಇಲ್ಲ, ವಾಯುವಿನ ಶಕ್ತಿ ಆಕಾಶಕ್ಕೆ ಇಲ್ಲ. ಇಂತಹ ಆಶ್ಚರ್ಯವಾದ ಶಕ್ತಿಗಳು ಒಂದೊಂದು ಪದಾರ್ಥದಲ್ಲೂ ಇರುವಾಗ ಎಲ್ಲ ಶಕ್ತಿಗಳು ಪರಮಾತ್ಮನಿಗಿದೆ ಅಂತ ಹೇಳೋದ್ರಲ್ಲಿ ಯಾವ ವಿರೋಧವೂ ಇಲ್ಲ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ ಅವರು. ಆಶ್ಚರ್ಯ ಶಕ್ತಿ ಯುಕ್ತವನು ಪರಮಾತ್ಮ ಅಂತ ಹೇಳಿ. ಆದ್ದರಿಂದ ಅದು ಇಲ್ಲಿ ಅದೆಲ್ಲವೂ ಸಾಧ್ಯ ಇಲ್ಲಿ ಹೇಳಿರೋದು. ತತ್ರ ದೇವದೇವಸ್ಯ ಶರೀರಂ ಇತ್ಯತ್ರ ಶರೀರ ವಿಶೇಷಣತೆಯ ಅನಂತ ಆಯಾಮ ವಿಸ್ತಾರತ್ವಾದ್ ಯುಕ್ತೇ, ಅಂದರೆ ಶರೀರವು ಅಷ್ಟು ಆಯಾಮ ವಿಸ್ತಾರವಾಗಿರೋದ್ರಿಂದ ಎಲ್ಲವೂ ದೇವದೇವಸ್ಯ ಶರೀರಂ. ನಚ ವಟಪತ್ರಶಾಯಿ ವಿಗ್ರಹವತ್ ಅಘಟಿತ ಘಟನಾಶಕ್ತಿಯ ಸೂಕ್ಷ್ಮರೂಪೇಣ ವಾ ಅಲ್ಪೀಯಸ್ಯಾಪಿ ಸರ್ವಾಂತರ್ಭಾವ ಪ್ರಕಾಶನಮಿತ್ಯಪಿ ವಾಚ್ಯಂ ತಥಾ ಅನುಕ್ತೇ ತದ್ವಿಪರೀತೋಕ್ತೇ. ವಟಪತ್ರಶಾಹಿ ಆಗಿದ್ದಾಗ ಸಣ್ಣದಾಗಿ ಒಂದು ಆಲದ ಎಲೆ ಮೇಲೆ ಮಲಗಿದ್ದ, ಆಗ ಅವನಿಗೆ ಅಘಟಿತ ಘಟನವಾದ ಶಕ್ತಿ ಸೂಕ್ಷ್ಮ ರೂಪದಿಂದವೋ ಅಥವಾ ಅಲ್ಪವಾಗಿದ್ದರೂ ಕೂಡ ಸರ್ವಾಂತರ್ಭಾವ ಪ್ರಕಾಶನಂ, ಅದರ ಒಳಗಡೆ ಎಲ್ಲವನ್ನು ತೋರಿಸ್ದ. ವಟಪತ್ರಶಾಹಿಯಾಗಿ ಅವನ ಬಾಯಿಯಲ್ಲೇ ಎಲ್ಲವನ್ನು ತೋರಿಸ್ದ ಅವನು. ಆ ರೀತಿ ಇಲ್ಲಿ ಹೇಳಲ್ಪಟ್ಟಿಲ್ಲ. ಆ ರೀತಿಯೂ ಹೇಳ್ಬೋದಲ್ಲ ಅಂದರೆ ಇಲ್ಲಿ ಆ ರೀತಿ ಹೇಳಲ್ಪಟ್ಟಿಲ್ಲ. ಅವನ ದಿವ್ಯ ವಿಗ್ರಹವೇ ಅತ್ಯಂತ ವಿಸ್ತಾರವಾಗಿ ಅನಂತವಾದ ಒಂದು ವಿಗ್ರಹವನ್ನು ತೋರಿಸಿ ಅದರಲ್ಲಿ ಒಂದು ಭಾಗದಲ್ಲಿ ಸಕಲ ವಿಶ್ವವನ್ನು ತೋರಿಸ್ತಾನೆ ಇಲ್ಲಿ. ಆ ರೀತಿಯೇ ಇಲ್ಲಿ ನಾವು ತೆಗೆದುಕೊಳ್ಬೇಕು. ಅಥವಾ ಯಥಾಶ್ರುತಯೇ ವಾರ್ಥ, ಹೇಗೆ ಹೇಳಲ್ಪಟ್ಟಿದೆಯೋ ಹಾಗೆ ನಾವು ತಿಳಿಯಬೇಕು. ಅದರಲ್ಲಿ ಯಾವ ವಿರೋಧವೂ ಇಲ್ಲ. ಪರಮಾತ್ಮನ ಆಶ್ಚರ್ಯ ಶಕ್ತಿಯು ಹಾಗೆ ಹೇಳಲ್ಪಟ್ಟಿದೆ ಶ್ರುತಿಗಳಲ್ಲಿ. ಆದ್ದರಿಂದ ಇದೆಲ್ಲವೂ ಸಾಧ್ಯ ಅನ್ನೋದನ್ನು ಹೇಳ್ತಾರೆ. ಏತಚ್ಚ ಆರಂಭ ಭಾಷೆಯೇವ ಅಚಿಂತ್ಯ ಶಬ್ದೇನ ಸ್ಥಾಪಿತಂ. ಅಚಿಂತ್ಯ ಅಂತ ಹೇಳಿದ್ರೆ ಸಾಕು, ಚಿಂತಿಸಲು ಸಾಧ್ಯವಿಲ್ಲದ್ದು ಅಂತ ಹೇಳಿದ್ರೆ ಹೇಗೆ ಬೇಕಾದಿರ್ಬೋದು. ನಾವು ಈ ರೀತಿ ಹೇಗಿರುತ್ತೆ ಅಂತ ಚಿಂತನೆ ಮಾಡೋಕ್ಕಾಗೋದಿಲ್ಲ. ಚಿಂತನೆ ಮಾಡಿ ಇದು ಇರಕ್ಕೆ ಸಾಧ್ಯವೇ, ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ಅಂತಹ ರೂಪ ಅವನದು ಆಗಿ ತೋರಿಸಿದವನು. ಅನೇಕ ವಕ್ತರೆ ಇತ್ಯುಕ್ತಮೇವ ಅತ್ರ ಶತೋಮುಖ ಶಬ್ದೇನ ವಿಶೇಷತೆ ವಿಶ್ವದಿಗ್ವರ್ತಿ ಮುಖಂ. ಅನೇಕ ವಕ್ತ್ರಂ ಅಂತವಾಗ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಮುಖವನ್ನು ಉಳ್ಳವನು. ಸಾಕ್ಷಾತ್ ವಿಗ್ರಹ ವಿಷಯತ್ವಾತ್ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖ ಇತ್ಯಾದಿ ಶೈವ ನ ಅತ್ರ ಸರ್ವತ್ರ ಮುಖಯುಕ್ತಿಯೋಗಪಿ ವಿವಕ್ಷಿತ. ಇಲ್ಲಿ ಉಪನಿಷತ್ತು ಹೇಳುವಾಗ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಉತ ವಿಶ್ವತಸ್ಪಾತ್ ಅಂತ ಎಲ್ಲವೂ ಹೇಳುವಾಗ ಅಲ್ಲಿ ಏನು ಹೇಳಿದೆ ಅಂದರೆ ಎಲ್ಲ ಕಡೆಯಲ್ಲಿಯೂ ಅವನಿಗೆ ಮುಖಶಕ್ತಿ ಯೋಗವಿದೆ. ಎಲ್ಲ ಪ್ರಾಣಿಗಳಲ್ಲಿಯೂ ಅಂತರ್ಯಾಮಿ ಆಗಿರೋದ್ರಿಂದ ಎಲ್ಲವೂ ಅವನ ರೂಪವೇ ಆಗಿರೋದ್ರಿಂದ ಈ ರೀತಿ ಎಲ್ಲ ಹೇಳಲ್ಪಟ್ಟಿತು. ಆದರೆ ಇಲ್ಲಿ ಹಾಗಲ್ಲ, ಸಾಕ್ಷಾತ್ತಾಗಿ ಅವನ ದಿವ್ಯಮಂಗಳ ವಿಗ್ರಹದಲ್ಲಿಯೇ ಎಲ್ಲವನ್ನು ತೋರಿಸ್ತಾನವನು. ಆದ್ದರಿಂದ ಸಾಕ್ಷಾತ್ ವಿಗ್ರಹ ವಿಷಯ ಇಲ್ಲಿ ಅವನ ವಿಗ್ರಹದಲ್ಲಿಯೇ ಎಲ್ಲವನ್ನು ತೋರಿಸ್ತಾ ಅವನು. ಅದು ಇಲ್ಲಿ ಆಶ್ಚರ್ಯಕರವಾದದ್ದು, ಅಚಿಂತ್ಯವಾದದ್ದು ಅಂತ ಹೇಳ್ತಾರೆ. ಸರ್ವತ್ರ ಮುಖಯುಕ್ತಂ ಇತ್ಯ ಪರೋಕ್ತಂ ಅಯೋಕ್ತಂ, ಎಲ್ಲ ಕಡೆಯೂ ಮುಖವನ್ನು ಹೊಂದಿರುವವನು. ಆ ರೀತಿ ಅರ್ಥವಲ್ಲ ಇಲ್ಲಿ. ಪಾಣಿಪಾದಾದಿಶು ಮುಖಾಭಾವಾತ್ ಇತಿ ಭಾವ. ಪಾಣಿಪಾದಗಳನ್ನೆಲ್ಲ ಮುಖವಿಲ್ಲವಲ್ಲ. ಸರ್ವತ್ರ ಮುಖಂ ಅಂದರೆ ಎಲ್ಲ ಕಡೆಯೂ ಮುಖ ಇರಬೇಕು. ಕಾಲಿನಲ್ಲಿಯೂ ಮುಖವಿದೆಯೇ, ಕೈನಲ್ಲಿಯೂ ಮುಖವಿದೆಯೇ ಅಂತ ಪ್ರಶ್ನೆ ಬರುತ್ತೆ. ಆ ರೀತಿ ಅರ್ಥವಲ್ಲ ಇಲ್ಲಿ. ವಿಷದೋ ಉಪಲಂಬ ಕ್ರಮೇಣ ಪಾಠಕ್ರಮವನಾದೃತ್ಯ ದೇವಮಿತ್ಯಾದಿಕಂ ಪೂರ್ವಂ ವ್ಯಾಖ್ಯಾತಂ. ಶ್ಲೋಕದಲ್ಲಿ ದೇವಮನಂತಂ ಅಂತ ಹೇಳುವಾಗ ಅದನ್ನು ಮೊದಲು ವ್ಯಾಖ್ಯಾನ ಮಾಡ್ತಾರೆ. ಅನಂತಂ ದೇವಂ
ದೇವಮನಂತಂ ಅನ್ನೋದು ಕಡೆಯಲ್ಲಿ ಬಂದಿದೆ. ದೇವಮನಂತಂ ವಿಶ್ವತೋಮುಖಂ, ಅದನ್ನ ಮೊದಲು ದೇವಂ ಅನಂತಂ ಅನ್ನೋದನ್ನ ಅರ್ಥಕ್ರಮದಲ್ಲಿ ವ್ಯತ್ಯಾಸ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ. ಸ್ವಗತಾಕಾರ ಪ್ರತೀತೇಹೇ ಪರಸ್ತಾಧಿ ಪೃಥಕ್ ಸಿದ್ಧ ದ್ರವ್ಯ ವಿಶಿಷ್ಟತಾ ಪ್ರತೀತಿ ತಥೈವ ಚ ಪ್ರದರ್ಶನಂ ಉಚಿತಮಿತಿ ಅಭಿಪ್ರಾಯೇಣ ಅಂಬರಾಧಿಕಂ ಪೂರ್ವಂ ಪಶ್ಚಾತ್ ದರ್ಶಿತಂ ಸ್ವೋಚಿತ ಇತ್ಯಾದಿನ. ಅದರಿಂದ ಅವನ ಒಂದು ಸ್ವಗತ ಆಕಾರ ಪ್ರತೀತೇಹೇ, ಅವನಲ್ಲಿರುವ ಆಕಾರವು ತಿಳಿಯುವಾಗ ಪರಸ್ತಾತ್ ಹಿ ಬೇರೆದಕ್ಕಿಂತ ಪೃಥಕ್ ಸಿದ್ಧ ದ್ರವ್ಯ ವಿಶಿಷ್ಟತಾ ಪ್ರತೀತಿ, ಅವನ ಒಂದು ಬೇರೆಯಾದ ದ್ರವ್ಯ ವಿಶೇಷಗಳು ಕಂಡು ಬರುತ್ತೆ ಒಂದೊಂದಾಗಿ. ಆ ರೀತಿಯೇ ನಮಗೆ ಪ್ರದರ್ಶನವು ಉಚಿತವಾದದ್ದು ಅನ್ನೋದ್ರಿಂದ ಅಂಬರ ಮೊದಲಾದೆಲ್ಲ ನಂತರ ಹೇಳಲ್ಪಟ್ಟಿದೆ. ಮೊದಲು ಅನೇಕ ವಕ್ತೃಣಯನಂ, ಅನೇಕಾದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ ಹೇಳಿ ಅನೇಕ ಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಇದೆಲ್ಲ ಹೇಳುವಾಗ ಸೋಚಿತ ದಿವ್ಯ ಅಂಬರ ಗಂಧ ಮಾಲ್ಯ ಆಭರಣ ಅದೆಲ್ಲ ಹೇಳಿ ಬಂದಿತ್ತು. ಇಲ್ಲಿ ಆಯುಧಾನ್ವಿತಂ ಅಂತ ಹೇಳ್ಬಿಟ್ಟು ಮೊದಲು ಅವನಿಗೆ ತಿಳಿದು ಬಂದದ್ದು ಹೇಗೆ, ಯಾವ ರೂಪದಲ್ಲಿ ಸರ್ವತೋಮುಖವಾದ ಎಲ್ಲ ದಿಕ್ಕುಗಳಲ್ಲಿಯೂ ಇದ್ದ ಅವನ ಮುಖವನ್ನು ನೋಡಿದ. ಅದಾದ ಮೇಲೆ ಅವನ ಆಭರಣಗಳನ್ನೇನ, ಅವನ ವಸ್ತ್ರಗಳೇನು ಇವುಗಳನ್ನೆಲ್ಲ ನೋಡಿದ. ಆ ರೀತಿ ತೋರಿಸಲ್ಪಡುತ್ತಿದೆ. ಅವನಿಗೆ ಹೇಗೆ ತಿಳಿದನೋ ಆಕಾರ, ಆ ರೀತಿ ಸ್ವಗತ ಆಕಾರ ಪ್ರತೀತಿ, ಅವನಿಗೆ ಹೇಗೆ ತಿಳಿದು ಬಂತೋ ಆಕಾರವು ತಿಳಿದು ಬರೋದು, ಅದೇ ಆಕಾರದಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಬೇರೆ ಬೇರೆ ದ್ರವ್ಯಗಳು ವಿಶೇಷವಾಗಿ ಒಂದೊಂದಾಗಿ ತಿಳಿದು ಬಂತು ಅವನಿಗೆ ಅಂತ ಹೇಳಿ ಅದನ್ನೇ ಇಲ್ಲಿ ಪ್ರದರ್ಶನಂ ಉಚಿತಮಿತಿ ಅಭಿಪ್ರಾಯೇಣ ಅಂಬರಾಧಿಕಂ ಪೂರ್ವೋಕ್ತಂ ಸ್ವೋಚಿತ ಅತ್ರಾಪಿ ಪಾಠಕ್ರಮ ಉಲ್ಲಂಘನೇನ ಅಂಬರಾದಿಕ್ರಮೇಣ ನಿರ್ದೇಶ ಅಂತರಂಗತ್ವ ಬಹಿರಂಗತ್ವ ತಾರತಮ್ಯ ಪ್ರದರ್ಶನಾಯ ದರ್ಶಯಾಮಾಸ ಇತಿ ಪೂರ್ವೇಣ ಅನ್ವಯ. ಕೆಲವು ಅಂತರಂಗವಾದದ್ದು, ಕೆಲವು ಬಹಿರಂಗವಾದದ್ದು. ಆದ್ದರಿಂದ ಅದನ್ನ ತೆಗೆದುಕೊಂಡು ಇಲ್ಲಿ ಮೊದಲು ಮಾಡಿದಾಗ ಕಾಲತ್ರಯವರ್ತಿ ನಿಖಿಲ ಜಗದಾಶ್ರಯತೆಯ ದೇಶಕಾಲ ಪರಿಚ್ಛೇದ ಅನರ್ಹಂ ಅನಂತ ಇದೆಲ್ಲ ಕೂಡ ಅಂತರಂಗವಾದ ವಿಶೇಷಣಗಳು. ಅದಾದ ಮೇಲೆ ದಿವ್ಯಮಾಲ್ಯಾಂಬರಧರಂ ಆಭರಣ ಆಯುಧ ಮೊದಲಾದದ್ದೆಲ್ಲ ಬಹಿರಂಗ. ಈ ರೀತಿಯಾಗಿ ನಾವು ಅರ್ಥವನ್ನು ತಿಳಿದುಕೊಳ್ಬೇಕು. ಕೆಲವು ಅಂತರಂಗ ಅದಕ್ಕೆ ಒಳಗಡೆ ಸೇರಿರೋದಾದ್ದು, ಕೆಲವುದು ಹೊರಗಡೆ ಇರುವಂತಹದ್ದು. ಈ ರೀತಿ ಅದರ ಕ್ರಮವಾಗಿ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ ಭಾಷಿಕಾರರು ಅಂತ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಇಂತಹ ಒಂದು ರೂಪವನ್ನ ದರ್ಶಯಾಮಾಸ ಅಂತ ಹಿಂದಿನದೊಡನೆ ಅನ್ವಯ ಮಾಡ್ಕೊಳ್ಬೇಕು. ದರ್ಶಯಾಮಾಸ ಪಾರ್ಥಾಯ ಅಂತ ಹೇಳಿದಾಗ ಪಾರ್ಥನಿಗೆ ತೋರಿಸಿದನು. ಅನೇಕ ವಕ್ತೃಣಯನಂ ಅನೇಕಾದ್ಭುತ ದರ್ಶನಂ ದರ್ಶಯಾಮಾಸ, ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ದರ್ಶಯಾಮಾಸ ಅನ್ನೋದನ್ನು ನಾವು ಸೇರಿಸ್ಕೊಳ್ಬೇಕು. ಹಿಂದಿನ ಶ್ಲೋಕದೊಳಗೆ ಅನ್ವಯವನ್ನು ಮಾಡ್ಕೊಳ್ಬೇಕು. ಇಲ್ಲಿ ಆಶ್ಚರ್ಯವಾದ ಅವನ ಅದ್ಭುತವಾದ ರೂಪವನ್ನ ಇಲ್ಲಿ ಮಾಡ್ತಾರೆ. ಅದೆಲ್ಲ ಆ ಒಂದು ದಿವ್ಯ ಅನ್ನುವ ದೇವ ಶಬ್ದಕ್ಕೆ ದ್ಯೋತಮಾನಂ ಅಂತ ಅರ್ಥ ಮಾಡಿದ್ರು. ದೇವಂ ಅನಂತಂ ಅನ್ನುವಾಗ ದೇವಂ ಅನ್ನುವ ಶಬ್ದಕ್ಕೆ ದ್ಯೋತಮಾನಂ, ಅವನ ಒಂದು ಪ್ರಕಾಶ, ದಿವ್ಯಮಂಗಳ ವಿಗ್ರಹಸಿನ ತೇಜಸ್ಸು ಪ್ರಕಾಶವು ಹೇಳಲ್ಪಡುತ್ತೆ. ದೇವ ಶಬ್ದದಿಂದ ಜಾತಿಯನ್ನು ತಿಳಿಸೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿಸಿದ್ರು. ಅದರ ಅರ್ಥವನ್ನೇ ಇಲ್ಲಿ ಮುಂದೆ ದಿವಿಸೂರ್ಯ ಸಹಸ್ರಸ್ಯ ಭವೇತ್ ಅನುತ್ಥಿತ ಯದಿ ವಾಹ ಸದೃಶೀ ಸಾ ಸ್ಯಾತ್ ವಾಸಸ್ತಸ್ಯ ಮಹಾತ್ಮನಃ ತಾಮೇವ ದೇವಶಬ್ದ ನಿರ್ದಿಷ್ಟಾಂ ದ್ಯೋತಮಾನತಾಂ ವಿಶಿನಷ್ಟಿ. ದೇವಶಬ್ದದಿಂದ ನಿರ್ದಿಷ್ಟವಾದಂತಹ ಅವನ ಪ್ರಕಾಶಕವಾದ ಅತ್ಯಂತ ಪ್ರಕಾಶಯುಕ್ತವಾದ ದಿವ್ಯಮಂಗಳ ವಿಗ್ರಹವನ್ನ ಇಲ್ಲಿ ವಿಶೇಷವಾಗಿ ಇಲ್ಲಿ ಮುಂದೆ ತಿಳಿಸ್ತಾನೆ. ದಿವಿಸೂರ್ಯ ಸಹಸ್ರಸ್ಯ, ಆಕಾಶದಲ್ಲಿ 1000 ಸೂರ್ಯಗಳು ಏಕಕಾಲದಲ್ಲಿ ಎದ್ದರೆ ಹೇಗಿರುತ್ತೆ. ಭವೇತ್ ಯುಗಪತ್ ಉತ್ಥಿತ ಯದಿಬಾಹ ಸದೃಶೀ ಸ್ಯಾತ್, ಅದಕ್ಕೆ ಸಮಾನವಾದರೆ ಭಾಸಸ್ತಸ್ಯ ಮಹಾತ್ಮನಃ, ಅಂದ್ರೆ ಅದಕ್ಕೂ ಕೂಡ ಅದು ಸಮನಲ್ಲ. 1000 ಸೂರ್ಯರು ಎದ್ದರೂ ಕೂಡ ಇವನ ಪ್ರಕಾಶಕ್ಕೆ ಸಮ ಆಗೋದಿಲ್ಲ ಅನ್ನುವ ಅರ್ಥವು. ತೇಜಸಃ ಅಪರಿಮಿತತ್ವ ದರ್ಶನಾರ್ಥವಿದೆ. ಅಂದ್ರೆ 1000 ಸೂರ್ಯ ಅಂತ ಹೇಳೋದ್ರಿಂದ ಇಷ್ಟೇ ಅಂತ ಅರ್ಥವಲ್ಲ. ಅಪರಿಮಿತವಾದ ಇವನ ಸೂರ್ಯ, ಇವನ ಪ್ರಕಾಶವು 1000 ಸೂರ್ಯರು ಏಕಾಲಿ ಎದ್ದರೂ ಕೂಡ ಇವನಿಗೆ ಸದೃಶವಾಗುವುದಿಲ್ಲ. ಅದನ್ನ ಇಲ್ಲಿ ಅಕ್ಷಯ ತೇಜಸ್ವರೂಪಂ ದಿವಿ ಇತ್ಯಾದಿ ಶ್ಲೋಕಸ್ಯ ಸಂಗೀತನಃ ತಾಮೇವ ದಿವ, ಅದನ್ನೇ ಅರ್ಥ ಇಲ್ಲಿ. ದೇವಂ ಅನ್ನುವ ಶಬ್ದಕ್ಕೆ
ಅದರ ವಿವರಣೆಯು ಈ ಶ್ಲೋಕದಲ್ಲಿ ಹೇಳಲ್ಪಡುತ್ತೆ. ಆ ದ್ಯೋತಮಾನಸ್ಯ ಅಂತ ಹೇಳಿದಾಗ ಆ ಒಂದು ತೇಜಸ್ಸು ಪ್ರಕಾಶ ಅನ್ನೋದು ಹೇಗಿತ್ತು ಅಂತ ಹೇಳಿದ್ರೆ, ಸಾವಿರಾರು ಸೂರ್ಯರು ಏಕಕಾಲದಲ್ಲಿ ಎದ್ದರೆ ಹೇಗಿರುತ್ತೋ ಪ್ರಾಯಶಃ ಆ ರೀತಿ ಇರಬಹುದು. ಈ ರೀತಿಗೆ ಸಮಾನ ಆಗುತ್ತೋ ಏನೋ ಅಂದ್ರೆ ಆಗೋದಿಲ್ಲ ಅಂತ ಅರ್ಥ. ಪರಿಮಿತವಾದದ್ದಿದು. ನಿರ್ದಿಷ್ಟಸ್ಯ ಭಾಸ್ವರತ್ವಸ್ಯ ನಿರತಿಶಯತ್ವ ಲಕ್ಷಣ ವಿಶೇಷ ಉಚ್ಯತೆ. ಅದಕ್ಕೆ ಅತಿಶಯವೇ ಇಲ್ಲ ಅನ್ನುವಂತಹ ಅವನ ಭಾಸ್ವರತ್ವವು ಇಲ್ಲಿ ಹೇಳಲ್ಪಡುತ್ತೆ. ಸಂಖ್ಯಾ ವಿಶೇಷಣ ಪರಿಚ್ಛಿನ್ನತ್ವ ಶಂಕಾ ವಿಲಾಸಾಯ ತೇಜಸ. ಸಾವಿರ ಸೂರ್ಯರು ಅಂತ ಹೇಳಿಬಿಟ್ರಲ್ಲ, ಸಹಸ್ರ ಅಂತ ಹೇಳಿಬಿಟ್ರಲ್ಲ ಅಂದ್ರೆ ಸಹಸ್ರ ಶೀರ್ಷ ಪುರುಷ ಅಲ್ಲಿಯೂ ಅಷ್ಟೇ ಸಹಸ್ರ ಶಬ್ದಕ್ಕೆ ಅನಂತ ಅಂತಾನೆ ಅರ್ಥ, ಅನಂತವಾದದ್ದು. ಅದೇ ರೀತಿಯಲ್ಲಿ ಅಕ್ಷಯ ತೇಜಸ್ಸರು, ಸ್ವಲ್ಪ ಕೂಡ ಕಡಿಮೆ ಆಗುವುದಿಲ್ಲ, ನಾಶವಾಗದಂತಹ ತೇಜಸ್ವರೂಪ ಅವನದು. ಆದ್ದರಿಂದ ಇಲ್ಲಿ ಪರಿಮಿತವಾದ ತೇಜಸ್ಸು ಅಂತ ಹೇಳಿ ಅಂತಹ ಅವನ ತೇಜಸ್ಸನ್ನ ಇಲ್ಲಿ ವಿಶೇಷವಾಗಿ ದಿವಿ ಸೂರ್ಯ ಸಹಸ್ರಸ್ಯ ಭವೇತ್ ಯುಗಪತ್ ಉತ್ಥಿತ ಯದಿ ಭಾಹ ಅಂದ್ರೆ ಪ್ರಕಾಶ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಇದು ಅಕಸ್ಮಾತ್ ಪ್ರಾಯಶಃ ಸದೃಶವಾಗುತ್ತೋ ಏನೋ ಅಂತ ಹೇಳಿದ್ರೆ ಆಗೋದಿಲ್ಲ ಅನ್ನುವ ಅರ್ಥ, ಪರಿಮಿತವಾದದ್ದು ಅನ್ನುವ ಅರ್ಥ ಬರುತ್ತೆ. ಇಲ್ಲಿ ಹೇಳ್ತಾರೆ ಮುಂದೆ ಈಗ, ತತ್ರೈಕಸ್ಥಂ ಜಗತ್ ಕೃಷ್ಣಂ ವಿಭಕ್ತಂ ಅನೇಕದ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಈ ಶ್ಲೋಕವನ್ನು ಇಟ್ಟುಕೊಂಡೆ ಎಲ್ಲ ನಿಯಮಗಳ ವಿಗ್ರಹದ ಏಕದೇಶದಲ್ಲಿಯೇ ಎಲ್ಲವನ್ನು ತೋರಿಸಿದ ಅನ್ನುವ ಅರ್ಥವನ್ನೇ ಎಲ್ಲ ಕಡೆಯೂ ಭಾಷೆಕಾರರು ಮಾಡಿದ್ದಾರೆ. ತತ್ರ ಏಕಸ್ಥಂ ಜಗತ್ ಕೃಷ್ಣಂ ಜಗತ್ ಪ್ರವಿಭಕ್ತಂ ಅನೇಕದ, ಅನೇಕ ವಿಧವಾದ ರೂಪದಲ್ಲಿ ವಿಭಕ್ತವಾಗಿರುವಂತಹ ಸಕಲ ಜಗತ್ತನ್ನು ಅವನ ದಿವ್ಯಮಗಳ ವಿಗ್ರಹದ ಒಂದು ರೂಪದ ಒಂದು ಭಾಗದಲ್ಲಿಯೇ ತೋರಿಸಿದ ಅವನು, ಏಕದೇಶದಲ್ಲಿಯೇ ಸಕಲವನ್ನು ತೋರಿಸಿದ ಅವನು. ಇವನು ನೋಡಿದ ಪಾರ್ಥನು ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವ ತದಾ, ಅವನ ಶರೀರದಲ್ಲಿ ಎಲ್ಲವನ್ನು ನೋಡಿದ ಅಂತ ಅರ್ಥ ಇಲ್ಲಿ. ಆದ್ದರಿಂದ ವಿಶ್ವತೋಮುಖ ಅಂದ್ರೆ ಆ ಎಲ್ಲ ವಿಶ್ವದಲ್ಲಿರುವ ಸಕಲ ಪ್ರಾಣಿಗಳು ಅವನ ಮುಖ ಅಂತ ಅರ್ಥವಲ್ಲ, ಎಲ್ಲವನ್ನು ಅವನ ಶರೀರದ ಒಂದು ಭಾಗದಲ್ಲಿ ತೋರಿಸಿದ ಅವನು ಅನ್ನೋದನ್ನ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ತತ್ರ ಅನಂತಾಯಾಮ ವಿಸ್ತಾರೆ, ಅನಂತವಾದ ವೈಶಾಲ್ಯವುಳ್ಳವಂಥದ್ದು ಅಂತಹ ಅನಂತ ಬಾಹೂದರ ವಕ್ತ್ರ ನೇತ್ರೆ, ಬಾಹು ಉದರ ವಕ್ತ್ರ ನೇತ್ರ ಎಲ್ಲವೂ ಕೂಡ ಅನಂತವಾದದ್ದು. ಅಪರಿಮಿತ ತೇಜಸ್ಗೆ, ಇಷ್ಟು ಅಂತ ಹೇಳಕ್ಕಾಗದೆ ಇರುವಂತಹ ತೇಜಸ್ಸನ್ನು ಉಳ್ಳಂಥದ್ದು. ಅಪರಿಮಿತ ದಿವ್ಯಾಯುಧೋಪೇಯತೆ, ದಿವ್ಯವಾದ ಅಪರಿಮಿತವಾದ ಆಯುಧಗಳನ್ನು ಈಗೇಂತ ಹೇಳಕ್ಕಾಗೋದಿಲ್ಲ, ಇಮ್ಮೆಷರಬಲ್ ಅಂತ, ಇಷ್ಟು ಅಂತ ಪರಿಮಿತವಾಗಿ ಹೇಳಕ್ ಸಾಧ್ಯವಿಲ್ಲಂತ. ಸ್ವೋಚಿತ ಅಪರಿಮಿತ ದಿವ್ಯಭೂಷಣೆ, ಅವನಿಗೆ ಉಚಿತವಾದ ಅಪರಿಮಿತವಾದ ದಿವ್ಯವಾದ ಭೂಷಣಗಳು. ದಿವ್ಯ ಮಾಲ್ಯಾಂಬರಧರೆ, ದಿವ್ಯವಾದ ಮಾಲೆಗಳು ವಸ್ತ್ರಗಳನ್ನೆಲ್ಲ ಧರಿಸಿರುವಂತಹವನು. ದಿವ್ಯ ಗಂಧಾನುಲೇಪನೆ, ದಿವ್ಯವಾದ ಗಂಧಗಳು ಲೇಪಿಸಲ್ಪಟ್ಟಿರುವಂತಹ ಅನಂತಾಶ್ಚರ್ಯಮಯೇ, ಎಂತ ಅನಂತವಾದ ಆಶ್ಚರ್ಯವನ್ನು ಉಳ್ಳ ದೇವದೇವಸ್ಯ ದಿವ್ಯೇ ಶರೀರೇ, ದೇವದೇವನ ಅಪ್ರಾಕೃತವಾದ ಶರೀರದಲ್ಲಿ ಅನೇಕಧಾ ಪ್ರವಿಭಕ್ತಂ, ಅನೇಕ ವಿಧವಾಗಿ ವಿಭಕ್ತವಾಗಿರುವಂತಹದ್ದು. ಹೇಗೆ ಅಂದರೆ ಬ್ರಹ್ಮಾದಿ ವಿವಿಧ ವಿಚಿತ್ರ ದೇವ ತಿರ್ಯಂಗ್ ಮನುಷ್ಯ ಸ್ಥಾವರಾದಿ 4 ವಿಧವಾದ ಸೃಷ್ಟಿ, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ವಿವಿಧವಾದ ವಿಚಿತ್ರವಾದ ದೇವ ತಿರ್ಯಕ್ಕೂ ಮನುಷ್ಯ ಸ್ಥಾವರ ಮೊದಲಾದ 4 ವಿಧವಾದ ಸೃಷ್ಟಿಯಲ್ಲಿಯೂ ಭೋಕ್ತೃವರ್ಗ, ಪೃಥಿವಿ ಅಂತರಿಕ್ಷ ಸ್ವರ್ಗ ಪಾತಾಳ ಅತಲ ವಿತಲ ಸುತಲಾದಿ ಭೋಗಸ್ಥಾನ. ಭೋಕ್ತೃವರ್ಗವೇನು? ಎಲ್ಲ ಚೇತನರುಗಳು, ಎಲ್ಲ ಪ್ರಾಣಿಗಳಲ್ಲೂ ಇರುವ ಚೇತನರೆಲ್ಲ ಭೋಕ್ತೃವರ್ಗ, ಅನುಭವಿಸುವಂತಹವರು. ಮತ್ತೆ ಭೋಗಸ್ಥಾನಗಳು ಯಾವುದು? ಪೃಥಿವಿ, ಅಂತರಿಕ್ಷ, ಸ್ವರ್ಗ, ಪಾತಾಳ, ಅತಲ, ವಿತಲ, ಸುತಾಲ ಮೊದಲಾದದೆಲ್ಲ 14 ಭುವನಗಳು, ಚತುರ್ದಶ ಭುವನಗಳು ಕೂಡ ಭೋಗಸ್ಥಾನಗಳು. ಭೋಗ್ಯ ಭೋಗೋಪಕರಣ ಭೇದ ಭಿನ್ನಂ, ಅದರಲ್ಲಿ ಭೋಗ್ಯವೇನು, ಭೋಗೋಪಕರಣಗಳೇನು, ಇವುಗಳೆಲ್ಲ ಇಂತಹ ಭೇದವನ್ನು ಉಂಟಂತಹ ಬೇರೆ ಬೇರೆ ಭಿನ್ನವಾಗಿ ಇರುವಂತಹ ಸಕಲವು. ಹೀಗೆ ಇರುವ ಪ್ರಕೃತಿ ಪುರುಷಾತ್ಮಕಂ ಕೃಷ್ಣಂ ಜಗತ್, ಇದೆಲ್ಲವೂ ಪ್ರಕೃತಿ ಪುರುಷಾತ್ಮಕ. ಎರಡುವೇ ಇದರಲ್ಲಿರೋದು, ಪ್ರಕೃತಿಯು ಪುರುಷನು. ಆ ಪ್ರಕೃತಿ ಪುರುಷಾತ್ಮಕವಾದ ಸಕಲ ಜಗತ್ತನ್ನು ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ, ಮೊದಲಿಗೆ ಹೇಳಿದಾಗೆ 10ನೇ ಅಧ್ಯಾಯದಲ್ಲಿ ನನ್ನಿಂದಲೇ ಎಲ್ಲವೂ ಸೃಷ್ಟಿಯಾಗುತ್ತೆ, ನನ್ನಿಂದಲೇ ಎಲ್ಲ ಪ್ರವರ್ತಿಸಲ್ಪಡುತ್ತೆ. ಅಂಥದೇ ಕಥಯಿಷ್ಯಾಮಿ ವಿಭೂತಿ ಆತ್ಮನ ಶುಭಾಹ.
ಕಲ್ಯಾಣಕರವಾದ ಮಂಗಳಕರವಾದ ನನ್ನ ವಿಭೂತಿಗಳನ್ನೆಲ್ಲ ಹೇಳ್ತೀನಿ ಕೇಳಪ್ಪ. ಪ್ರಾಧಾನ್ಯತಃ ಅಂತ ಹೇಳಿ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಗುಡಾಕೇಶನೇ, ಎಲ್ಲರ ಹೃದಯ ಪ್ರದೇಶದಲ್ಲಿಯೂ ಇದ್ದೇನೆ ನಾನು, ಆತ್ಮನಾಗಿ ಇದ್ದೇನೆ ಎಲ್ಲರಿಗೂ. ಆದಿತ್ಯಾನಾಂ ಅಹಂ ವಿಷ್ಣು, ವಿಭೂತಿಯನ್ನು ಒಂದೊಂದನ್ನು ಪ್ರಧಾನವಾದದನ್ನೇ ಹೇಳ್ತಾನೆ. ದ್ವಾದಶಾದಿತ್ಯರಲ್ಲಿ ನಾನು ವಿಷ್ಣುವಾಗಿದ್ದೇನೆ. ಹೀಗೆ ಇತ್ಯಾದಿನ ಅವನ ನಿಯಾಮ್ಯ ಸ್ಥಾನಗಳು, ಯಾರ್ಯಾರೆಲ್ಲ ನಿಯಾಮ್ಯರು, ಆ ವಿಭೂತಿಯನ್ನೆಲ್ಲ ಬೇರೆ ಬೇರೆಯಾಗಿ ಪ್ರಧಾನವಾದ ವಿಭೂತಿಗಳು ಹೇಳಲ್ಪಟ್ಟಿತು. ನತದಸ್ತಿ, ಕಡೆಯಲ್ಲಿ ಎಲ್ಲವನ್ನು ಸಂಗ್ರಹವಾಗಿ, ನತದಸ್ತಿ ವಿನಾಯತ್ ಸ್ಯಾತ್ ಮಯಾಭೂತಂ ಚರಾಚರಂ. ನಾನು ಆತ್ಮನಾಗಿಲ್ಲದೆ ಇರುವ ಯಾವ ಪ್ರಾಣಿಯೂ ಇಲ್ಲ, ಚರಾಚರಾತ್ಮಕವಾದ ಯಾವುದೂ ಇಲ್ಲ ನನ್ನನ್ನು ಆತ್ಮನಾಗಿ ಹೊಳದೇ ಹೊಂದದೇ ಇರುವಂತಹದ್ದು, ನನ್ನ ನಿಯಮನದಲ್ಲಿ ಇಲ್ಲದೇ ಇರುವಂತಹದ್ದು. ಇಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ತು. ನನ್ನ ಸಂಕಲ್ಪದ ಒಂದು ಭಾಗದಲ್ಲಿಯೇ, ಒಂದು ಅಯುತಾಂಶದಿಂದಲೇ ಎಲ್ಲವನ್ನು ನಾನು ಅದನ್ನು ಧರಿಸಿ ಇಟ್ಕೊಂಡಿದ್ದೇನೆ, ನನ್ನ ಪ್ರಶಾಸನದಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ. ಇದೆಲ್ಲ ಹೇಳಿದಾಗ ಇತ್ಯಂತೇನ ಉದಿತಂ ಏಕಸ್ಥಂ ಏಕದೇಶಸ್ಥಂ ತತ್ರ ಏಕಸ್ಥಂ ಏಕದೇಶಸ್ಥಂ ಪಾಂಡವ ಭಗವತ್ ಪ್ರಸಾದ ಲಬ್ಧ ದರ್ಶನಾನುಗುಣ ದಿವ್ಯ ಚಕ್ಷು ಅಪಶ್ಯತೆ. ಪಾಂಡವ, ಅವನ ಒಂದು ವೈಭವವನ್ನು ಹೇಳ್ತಾರೆ. ಅವನಿಗೆ ಎಂತಹ ಯೋಗ ಅದೃಷ್ಟವಿತ್ತು ಅರ್ಜುನನಿಗೆ. ಭಗವತ್ ಪ್ರಸಾದ ಲಬ್ಧ ದರ್ಶನಾನುಗುಣ ತದ್ದರ್ಶನಾನುಗುಣ ದಿವ್ಯ ಚಕ್ಷು, ಅವನ ಪ್ರಸಾದದಿಂದಲೇ ಬಂದ, ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ದಿವ್ಯವಾದ ಚಕ್ಷುಸ್ಸನ್ನು ಪಡೆದುಕೊಂಡಿದ್ದಂತಹ ಪಾಂಡವನು ನೋಡಿದ, ಅಪಶ್ಯತೆ, ನೇರವಾಗಿ ದರ್ಶನ ಮಾಡಿದ ಅಂತ ಹೇಳ್ತಾರೆ. ತತಸ್ಸ ವಿಸ್ಮಯಾವಿಷ್ಟ ಕೃತರೋಮಾ ಧನಂಜಯ. ಆಗ ಅವನಿಗೆ ಆದಂತೂ ಎಂಥದ್ದು ಅಂದರೆ ಮೈಯೆಲ್ಲ ರೋಮಾಂಚಿತವಾಗೋಯ್ತು ಅವನಿಗೆ. ತತಸ್ಸಹ ವಿಸ್ಮಯಾವಿಷ್ಟ, ವಿಸ್ಮಯವು ತುಂಬಿಕೊಂಡು ಪೂರ್ಣವಾಗಿ ಅವನಿಗೆ ಆಶ್ಚರ್ಯವು ಅವನ ಮನಸ್ಸಿನಲ್ಲಿ ತುಂಬಿಕೊಂಡ್ಬಿಡ್ತು. ಕೃಷ್ಟರೋಮಾಹ, ರೋಮಾಂಚಿತವಾಯಿತು ಅವನಿಗೆ. ಪ್ರಣಮ್ಯ ಶಿರಸಾದೇವ್, ಇಂತಹ ಅದ್ಭುತವಾದ ರೂಪವನ್ನು ನೋಡಿ ಏನು ಮಾಡಿದ ಅಂದರೆ ಪ್ರಣಾಮವನ್ನು ಮಾಡಿದ, ಅಷ್ಟಾಂಗ ನಮಸ್ಕಾರವನ್ನು ಮಾಡಿದ, ತಲೆಬಾಗಿ ನಮಸ್ಕಾರ ಮಾಡಿದ. ಶಿರಸಾ ಪ್ರಣಮ್ಯ ಕೃತಾಂಜಲಿ ಅಭಾಷಿತ, ಕೈ ಮುಗಿದುಕೊಂಡು ಹೇಳ್ತಾನವನು. ಅಂತಹ ಪರಮಾತ್ಮನನ್ನು ನೋಡಿದಾಗ ಅವನಿಗೆ ಬೇರೆ ಏನೂ ತೋರಲಿಲ್ಲ, ತಲೆಬಾಗಿ ನಮಸ್ಕಾರ ಮಾಡಿದ. ಅದೇ ಅವನಿಗೆ ತೋರಿದ್ದು ತಕ್ಷಣವೇ. ತತಃ ಧನಂಜಯ ಮಹಾಶ್ಚರ್ಯಸ್ಯ ಕೃಷ್ಣಸ್ಯ ಜಗತಃ. ಇಂತಹ ಆಶ್ಚರ್ಯಭೂತವಾದ ಸಕಲ ಜಗತ್ತು ಕೂಡ ಸ್ವದೇಹ ಏಕದೇಶೇನ ಆಶ್ರಯಭೂತಂ, ತನ್ನ ಒಂದು ಅವನ ಶರೀರದಲ್ಲಿ ದಿವಮಂಗಳ ವಿಗ್ರಹದ ಒಂದು ಭಾಗದಲ್ಲಿ ಎಲ್ಲವನ್ನು ಆಶ್ರಯವಾಗಿದ್ದಂತಹ ಕೃಷ್ಣಸ್ಯ ಪ್ರವರ್ತಯಿತಾರಂ, ಎಲ್ಲವನ್ನು ಪ್ರವರ್ತನೆ ಮಾಡುವಂತಹ ಆಶ್ಚರ್ಯತಮವಾದದ್ದು ಅನಂತ ಜ್ಞಾನಾದಿ ಕಲ್ಯಾಣ ಗುಣಗಣಂ ದೇವಂ. ಜ್ಞಾನಾದಿ ಕಲ್ಯಾಣ ಗುಣಗಣಂ ದೇವಂ ದೃಷ್ಟ, ಕಲ್ಯಾಣ ಗುಣಗಳನ್ನು ನೋಡಿದ. ಕಲ್ಯಾಣ ಗುಣಗಳಿಂದ ವಿಶಿಷ್ಟನಾದ ಪರಮಾತ್ಮನನ್ನು ನೋಡ್ತಾನೆ. ಯಾಕೆ ಅಂದರೆ, ಹೇಗೆ ನೋಡ್ದ ಅಂದರೆ ಅಪ್ರಾಕೃತವಾದ ಚಕ್ಷುಸ್ಸಾದ್ದರಿಂದ ಅದು ನೋಡಕ್ಕೂ ಸಾಧ್ಯವಾಯಿತು ಅವನಿಗೆ. ಅದರಿಂದ ವಿಸ್ಮಯಾವಿಷ್ಟ, ಆಶ್ಚರ್ಯವಾಗಿ ಅವನಿಗೆ ಕೃಷ್ಟರೋಮಾಹ ಶಿರಸ ದಂಡವತ್ ಪ್ರಣಮ್ಯ ಕೃತಾಂಜಲಿ ರಭಾಷಿತ, ತಲೆಬಾಗಿ ದೀರ್ಘದಂಡವನ್ನು ನಮಸ್ಕಾರವನ್ನು ಮಾಡಿ ಕೈ ಮುಗಿದುಕೊಂಡು ಅವನಿಗೆ ಕೃಷ್ಣನಿಗೆ ಹೇಳ್ತಾನೆ. ಇಂತಹ ಆಶ್ಚರ್ಯವಾದ ಅವನ ರೂಪವನ್ನು ದರ್ಶನ ಮಾಡಿ ಅವನು ಹೇಳ್ತಾನೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾನ್ ಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಮೃಗಾಂಶ್ಚ ದಿವ್ಯಾನ್. ನೀವು ಭಾಷ್ಯಕಾರರು ವಿಶೇಷವಾದ ಅರ್ಥ ಹೇಳ್ತಾರೆ ಇಲ್ಲಿ. ಕಮಲಾಸನಸ್ಥಂಗೆ ವಿಶೇಷವಾದ ಅರ್ಥ ಹೇಳ್ತಾರೆ. ಬೇರೆ ವ್ಯಾಖ್ಯಾನದಲ್ಲಿ ಎಲ್ಲಿಯೂ ಹೇಳದೇ ಇರುವಂತಹ ಅರ್ಥ ನಮ್ಮ ಭಾಷ್ಯದಲ್ಲಿ. ಪಶ್ಯಾಮಿ ದೇವಾನ್ ತವ ದೇವ ದೇಹೇ, ದೇವನೇ ಪ್ರಕಾಶ ಸ್ವರೂಪನಾದ ಪರಮಾತ್ಮನೇ, ನಿನ್ನ ಒಂದು ದಿವ್ಯಮಂಗಳ ವಿಗ್ರಹ ಒಂದು ಭಾಗದಲ್ಲಿ ಎಲ್ಲ ದೇವತೆಗಳನ್ನು ನೋಡ್ತಾ ಇದ್ದೇನೆ ನಾನು. ಸರ್ವಾನ್ ತಥಾ ಭೂತ ವಿಶೇಷ ಸಂಘಾನ್, ಎಲ್ಲ ಪ್ರಾಣಿ ವಿಶೇಷಗಳು ಅವುಗಳ ಸಮೂಹಗಳೇನು ಎಲ್ಲವನ್ನು ನಿನ್ನ ನೋಡ್ತಾ ಇದ್ದೇನೆ. ಬ್ರಹ್ಮಾಣಂ ಈಶಂ, ಚತುರ್ಮುಖ ಬ್ರಹ್ಮನನ್ನು ಕಮಲಾಸನಸ್ಥಂ ಈಶಂ ಅಂತ ಅರ್ಥ ಮಾಡ್ತಾರೆ. ಆ ಒಂದು ಕಮಲಾಸನಸ್ಥಂ ಈಶಂ,
ಆಗ ಅವನಿಗೆ ಕಮಲಾಸನಸ್ಥಂ ಅಂದ್ರೆ ಕಮಲಾಸನಸ್ಯ ಮತೆ ಸ್ಥಿತಂ ಅಂತ ಅರ್ಥ ಮಾಡಿದ್ರು. ಕಮಲಾಸನಸ್ಥಂ ಅಂದ್ರೆ ಕಮಲದಲ್ಲಿ ಇರುವವನು ಅಂತ ಅರ್ಥ ಮಾಡಲಿಲ್ಲ, ಅವನ ನಾಭಿಪದ್ಮದಲ್ಲಿ ಇರುವವನು ಅಂತ ಅರ್ಥ ಮಾಡಲಿಲ್ಲ. ಅದು ಪುನರುಕ್ತಿ ಆಗುತ್ತೆ. ಬ್ರಹ್ಮಾಣಂ ಅಂತ ಹೇಳಿದ್ರೆ ಸಾಕು. ಚತುರ್ಮುಖ ಬ್ರಹ್ಮನನ್ನು ರುದ್ರನನ್ನು ಅಂತ ಅರ್ಥ ಮಾಡಿದ್ರು. ಕಮಲಾಸನಸ್ಥಂ ಈಶಂ, ಆ ಚತುರ್ಮುಖ ಬ್ರಹ್ಮನ ಅಧೀನದಲ್ಲಿರುವಂತಹ ರುದ್ರನನ್ನು ಅಂತ ಅರ್ಥ. ಕಮಲಾಸನಸ್ಯ ಮತೆ ಸ್ಥಿತಂ ಈಶಂ, ಕಮಲಾಸನಸ್ಥಂ ಈಶಂ ಅಂತ ಅರ್ಥ ಮಾಡ್ತಾರೆ. ಅವನ ಒಂದು ಅಭಿಪ್ರಾಯವನ್ನು ಮೀರದೇ ಇರುವಂತಹ ಅವನ ನಿಯಮನದಲ್ಲಿರುವಂತಹ ರುದ್ರನನ್ನು ನೋಡಿದ ಅವನು. ಋಷೀಂಶ ಸರ್ವಾನ್, ಎಲ್ಲ ಋಷಿಗಳೇನು, ಉರಗಾಂಶ ದಿವ್ಯಾನ್, ದಿವ್ಯವಾದ ಎಲ್ಲವನ್ನು, ಸರ್ಪ ಸರೀಸೃಪಗಳೇನು ಇದೇನು ಎಲ್ಲವನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾನು. ದೇವಾ ತವ ದೇಹೇ ಸರ್ವಾನ್ ದೇವಾನ್ ಪಶ್ಯಾಮಿ, ಎಲ್ಲ ದೇವತೆಗಳನ್ನು ನಾನು ನೋಡ್ತಾ ಇದ್ದೀನಿ ದೇಹದಲ್ಲಿಯೇ. ತಥಾ ಸರ್ವಾನ್ ಪ್ರಾಣಿ ವಿಶೇಷಾಣಂ ಸಂಘಾನೆ, ಎಲ್ಲ ಪ್ರಾಣಿಗಳು ಕೂಡ ವಿಶೇಷವಾದ ಪ್ರಾಣಿಗಳು, ಒಂದೊಂದು ವಿಶಿಷ್ಟವಾದ ರೂಪಗಳೇನು ಗುಣಗಳೇನು ಎಲ್ಲ ಹೊಂದಿರುವಂತಹ ಸಕಲ ಪ್ರಾಣಿಗಳ ಸಮೂಹ ಎಲ್ಲವನ್ನು ನೋಡ್ತಾ ಇದ್ದೇನೆ. ತಥಾ ಬ್ರಹ್ಮಾಂಡಂ ಚತುರ್ಮುಖಂ ಅಂಡಾಧಿಪತಿಂ, ಬ್ರಹ್ಮಾಂಡಕ್ಕೆ ಅಧಿಪತಿಯಾದ ಚತುರ್ಮುಖ ಬ್ರಹ್ಮನನ್ನ. ತಥಾ ಈಶಂ ಕಮಲಾಸನಸ್ಥಂ, ರುದ್ರನನ್ನು ನೋಡ್ತಾ ಇದ್ದೀನಿ ಎಂದ. ಕಮಲಾಸನಸ್ಥಂ, ಕಮಲಾಸನೆ ಬ್ರಹ್ಮಣಿ ಸ್ಥಿತಂ ಈಶಂ ಅಂದ್ರೆ ತನ್ಮತೆ ಅವಸ್ಥಿತಂ ಅಂತ ಅರ್ಥ ಮಾಡುದು. ಕಮಲಾಸನ ಅಂದ್ರೆ ಚತುರ್ಮುಖ ಬ್ರಹ್ಮ, ಕಮಲವನ್ನ ಆಸನವಾಗಿ ಉಳ್ಳವನು, ನಾಭಿಪದ್ಮದಲ್ಲಿ ಕುಳಿತಿರುವಂತಹ ಚತುರ್ಮುಖ ಬ್ರಹ್ಮ ಕಮಲಾಸನ, ಅವನಲ್ಲಿ ಇರುವವನು ಅಂತ ಹೇಳಿದ್ರೆ, ಕಮಲಾಸನೆ ಸ್ಥಿತಂ ಅಂತ ಹೇಳಿದ್ರೆ ಅವನ ಮತದಲ್ಲಿ ಇರುವವನು ಅಂದ್ರೆ ಅವನ ನಿಯಮನದಲ್ಲಿ ಇರುವವನು. ಅವನು ಈಶಂ ಅಂದ್ರೆ ರುದ್ರನು, ಅವನು ಕೂಡ ಅವನನ್ನು ನೋಡ್ತಾ ಇದ್ದೇನೆ. ತಥಾ ದೇವಋಷಿ ಪ್ರಮುಖಾನ್ ಸರ್ವಾನ್ ಋಷಿ, ದೇವರ್ಷಿಗಳೇ ಮೊದಲಾದ ಎಲ್ಲ ಋಷಿಗಳು, ಉರಗಾಂಶ ವಾಸುಕಿ ತಕ್ಷಕಾದೀನ್ ದೀಪ್ತಾನ್, ಎಲ್ಲ ವಾಸುಕಿ ಏನು ತಕ್ಷಕ ಮೊದಲಾದ ವಿಶೇಷವಾದ ತತ್ವಗಳು ಏನೇನು ಹೇಳಲ್ಪಟ್ಟಿದೆಯೋ ಎಲ್ಲರೂ, ಅವರೆಲ್ಲರೂ ಕೂಡ ಎಲ್ಲರನ್ನು ನಾನು ಈ ದಿವ್ಯವಾದ ದೇಹದಲ್ಲಿ ನಾನು ನೋಡ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣನನ್ನ ಸ್ತೋತ್ರ ಮಾಡ್ತಾನೆ. ಈ ರೀತಿ ಯಾವ ಎಲ್ಲ ನೋಡ್ದ ಅವನು, ಹೇಗೆ ರೀತಿ ಅವನ ವಿಶ್ವರೂಪವನ್ನೆಲ್ಲ ನೋಡ್ದ. ಅನೇಕ ಬಾಹೂದರ ವಕ್ತನೇತ್ವಂ ಪಶ್ಯಾಮಿತ್ವಾಂ ಸರ್ವತೋನಂತ ರೂಪಂ, ಯಾವುದನ್ನು ನೋಡ್ಲಿಲ್ಲ ಅಂತ ಹೇಳಕ್ಕಾಗಲ್ಲ, ಸಕಲವನ್ನು ನೋಡ್ತಾ ಇದ್ದಾನೆ. ಕೃಷ್ಣಂ ಅಂತ ಹೇಳಿದ್ರೆ ಸಕಲವೂ ಕೂಡ, ಅದರಲ್ಲಿ ಒಂದೊಂದನ್ನು ವಿಶೇಷವಾಗಿ ಹೇಳ್ತಾನೆ. ದೇವತೆಗಳೇನು, ಇದೇನು, ಪ್ರಾಣಿ ಜಾತಿಗಳೇನು, ಚತುರ್ಮುಖ ಬ್ರಹ್ಮನೇನು, ರುದ್ರನೇನು, ಎಲ್ಲವೂ ಋಷಿಗಳೇನು, ಉರ್ಗಗಳೇನು ಮೊದಲಾದ ಸಕಲವನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಅನೇಕ ಬಾಹೂದರ ವಕ್ತನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಇಲ್ಲಿ ಹೇಳಿದಾಗ ಅನಂತವಾದ ಅವನ ರೂಪ, ಅವನಿಗೆ ನಿನಗೆ ಒಂದು ಕೊನೆಯೇ ನೋಡ್ತಾ ಇಲ್ಲ ನಾನು, ಕೊನೆಯೂ ಇಲ್ಲ ಮಧ್ಯವೂ ಇಲ್ಲ, ಆದಿಯಲ್ಲಿ ಇರಕ್ಕೆ ಸಾಧ್ಯ ಅಂತಹ ರೂಪವನ್ನು ನೋಡ್ತಾ ಇದ್ದೇನೆ. ಅನೇಕ ಬಾಹೂದರ ವಕ್ತನೇ, ಬಾಹು ಉದರ ವಕ್ತ್ರ ನೇತ್ರ, ಅವನ ಬಾಹುಗಳೇನು, ಉದರವೇನು, ವಕ್ರವೇನು ಎಲ್ಲವನ್ನು ಕೂಡ ಅನಂತ ರೂಪಂ ತ್ವಾಂ ಸರ್ವತಃ ಪಶ್ಯಾಮಿ, ಎಲ್ಲ ಕಡೆಯಲ್ಲಿಯೂ ನೋಡ್ತಾ ಇದ್ದೇನೆ, ಪರಿಪೂರ್ಣವಾಗಿ ನೋಡ್ತಾ ಇದ್ದೇನೆ. ವಿಶ್ವೇಶ್ವರ ವಿಶ್ವಸ್ಯ ನಿಯಂತಹ, ಎಲ್ಲವನ್ನೂ ನಿಯಮನ ಮಾಡುವವನು ಈಶ್ವರ ಅಂದ್ರೆ ನಿಯಮನ ಮಾಡುವವನು. ವಿಶ್ವರೂಪ ವಿಶ್ವ ಶರೀರ, ವಿಶ್ವವನ್ನು ನಿನ್ನ ಶರೀರವಾಗಿ ಉಳ್ಳವನು. ಯತಃ ತ್ವಂ ಅನಂತಹ, ನೀನು ಯಾವ ಕಾರಣದಿಂದ ಅನಂತನಾಗಿದೆಯೋ ಅದರಿಂದಲೇ ನ ಅಂತಂ ನ ಮಧ್ಯಂ ಪುನಃ ತವ ಆದಿಂ ಚ ಪಶ್ಯಾಮಿ, ಆದಿ ಅಂತ ಮಧ್ಯ ಯಾವುದು ನೋಡ್ತಾ ಇಲ್ಲ, ಅಂತಹ ವಿಶ್ವರೂಪವನ್ನು ನೋಡ್ತಾ ಇದ್ದೇನೆ. ಇದೆಲ್ಲ ದಿವ್ಯಮಂಗಳ ವಿಗ್ರಹದ ವಿಶೇಷವನ್ನು ತಿಳಿಸುತ್ತೆ. ಅರ್ಜುನನು ಹೇಗೆ ಅವನ ದಿವ್ಯಮಂಗಳ ವಿಗ್ರಹದಲ್ಲಿ ಸಕಲವನ್ನು ದರ್ಶನ ಮಾಡಿದ ಅನ್ನೋದನ್ನ ಇದಕ್ಕೆ ಸ್ವಲ್ಪ ತಾತ್ಪರ್ಯ ಚಂದ್ರಿಕೆಯಲ್ಲಿ ಸ್ವಾಮಿ ದೇಶವನ್ನು ವಿವರಿಸ್ತಾರೆ. ಅದನ್ನ ಮುಂದುವರಿಸೋಣ ಅಂತ ಹೇಳಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯ ಮಚ್ಚಿದ ಪದಾಂಬುಜಮೋಹತಃ ಚರಿಚರಾಣಿತಿನಾಯನೇನಿ ಸ್ಮದ್ಗುರೋರ್ಭಗವತೋ ಸುರೇತ ಸಿಂಧೋ ರಾಮಾಲೇಶ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ನಮಃ. ದೇಶಿಕಾಯ ನಮಃ. ಶ್ರೀ ಕೃಷ್ಣ